भगवत्पादाचार्यगुरुभ्यो नमः। शुद्धानन्दोर संविद्युति बलबहुलोदार्य वीर्यादिदेहम् चिन्ता सन्तापलेपोद्भवमृतिमुखराशेषदोषातिदूरम् सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभिदममलमलं ब्रह्मवेदान्तवेद्यम् नमस्ते प्राणेश प्रणतविभवायावनिमगाः नमः स्वामिन् रामप्रियतमः हनुमन् गुरुगुण नमस्तुभ्यं भीमप्रबलतमकृष्णेष्ट भगवन् नमः श्रीमन्मध्वप्रदिशसुदर्शन्नो जय जय पदवाक्यप्रमाणाब्धिविक्रीडनविशारदान् लक्ष्मीनारायणमुनीन् वन्दे विद्यागुरून् मम अर्थकल्पितकल्पोऽयं प्रत्यत्ति गजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणोघाकरानहं वादिराजगुरून् वन्दे हयग्रीवदयाश्रयान् भक्तानां मानसां भोजभानवे कामधेनवे नमतां कल्पतरवे जयेन्द्रगुरवे नमः दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमो अत्यन्तदयालवे वसुधातलविख्यातं वैराग्यादिगुणार्णवं वेदवेदाङ्गचतुरं वसुधेन्द्रगुरुं भजे सुधीजनसुमन्दारं सुधीन्द्रसुतसुप्रियं सुषमीन्द्रगुरून् वन्दे सुजयेन्द्रकरोद्भवं विज्ञाननिधिसञ्जातान् शान्त्यादिगुणमण्डितान् गोपीनाथपदासक्तान् श्रीकेशवनिधीन् भजे अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे श्रीगुरुभ्यो नमः हरिः ओम् अधुना ಪೀಠದಲ್ಲಿ ವಿರಾಜಮಾನರಾದ ಶ್ರೀ ವಿದ್ಯಾಶ್ರೀತೀರ್ಥ ಶ್ರೀಪಾದಂಗಳವರ ಅಡಿದಾವಗಳಲ್ಲಿ ಅನಂತ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇಂದಿನಿಂದ ಶ್ರೀ ಹರಿವಂಶದ ವಿಶೇಷವಾದಂತಹ ಪ್ರವಚನ. ನಿನ್ನೆ ದಿನ ಸಾಕ್ಷಾತ್ ಭಗವಂತನಾದಂತಹ ಶ್ರೀನಿವಾಸ ದೇವರ ಕಲ್ಯಾಣದ ವಿಚಾರವನ್ನು ತಾವೆಲ್ಲರೂ ಕೂಡ ಶ್ರವಣ ಮಾಡಿದ್ದೀರಿ. ಅದಕ್ಕೂ ಪೂರ್ವದಲ್ಲಿ ಭಾದ್ರಪದ ಮಾಸ ಪ್ರಾರಂಭ ಆಯಿತು ಅಂತಂದ್ರೆ ಪ್ರವಚನಗಳ ಸರಮಾಲೆ ಅನ್ನುವಂಥದ್ದೇ ಪ್ರಾರಂಭ ಆಗುತ್ತೆ. ಭಾದ್ರಪದ ಮಾಸದ ಶುಕ್ಲ ಪಕ್ಷದಲ್ಲಿ ಭಾಗವತದ ಶ್ರವಣ ಮಾಡಿದವರು ಕೇಹೇ ಖಗೇಂದ್ರ ಧ್ವಜ ಪಾದಮೂಲಂ, ಯಾರೆಲ್ಲರೂ ಕೂಡ ಭಗವಂತನ ಪಾದವನ್ನು ಸೇರುತ್ತಾರೋ ಅವರನ್ನ ಉದ್ದೇಶ ಮಾಡಿಕೊಂಡು ಕೃಷ್ಣ ಪಕ್ಷದಲ್ಲಿ ಗರುಡ ಪುರಾಣವನ್ನ ಶ್ರವಣ ಮಾಡುವಂಥದ್ದು. ಏನೋ ಗರುಡ ಪುರಾಣ ಸ್ವಲ್ಪ ಅಶುಭ ಅಂತ ಯಾರಾದ್ರೂ ಅಂದ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಅವರೆಲ್ಲರಿಗೂ ಕೂಡ ಶ್ರೀನಿವಾಸ ಕಲ್ಯಾಣ ಆಯಿತು ಅಂತಂದ್ರೆ ವಂಶಾಭಿವೃದ್ಧಿ ಆಗ್ಬೇಕಲ್ಲ, ಅದಕ್ಕಾಗಿ ಕಲ್ಯಾಣದ ನಂತರದಲ್ಲಿ ವಂಶಾಭಿವೃದ್ಧಿಗೆ ಹರಿವಂಶದ ಶ್ರವಣ. ಈ ನಿಟ್ಟಿನಲ್ಲಿ ಈ ವಿಶೇಷವಾದ ಹರಿವಂಶದ ಕಥೆಯನ್ನು ನಾನು ಆರಿಸಿಕೊಂಡದ್ದು. ಪರಮಾತ್ಮ ವೇದವ್ಯಾಸ ದೇವರಾಗಿ ಅವತಾರವನ್ನ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಭಾವನೆ ಏನು ಅಂತಂದ್ರೆ ವೇದವ್ಯಾಸರು ಒಬ್ಬ ಋಷಿಗಳು ಅಂತ ಹೇಳಿ. ಅದಕ್ಕೆ ಶ್ರೀಮದಾಚಾರ್ಯರು ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ರಚನೆ ಮಾಡಬೇಕಾದ ಒಂದು ಮಾತು ತಿಳಿಸ್ತಾರೆ. ಕೋಹನ್ಯ ಪುಂಡರೀಕಾಕ್ಷ ಮಹಾಭಾರತ ಕೃದ್ಭವೇತ್. ಮಹಾಭಾರತದಂತಹ ದೊಡ್ಡ ಗ್ರಂಥವನ್ನು ರಚನೆ ಮಾಡುವ ಸಾಮರ್ಥ್ಯ ದೇವರಿಗಲ್ಲದಂತೆ, ಭಗವಂತನಿಗಲ್ಲದಂತೆ ಮತ್ತೆ ಯಾರಿಗಿರ್ಲಿಕ್ಕೆ ಸಾಧ್ಯ? ಹಾಗಾಗಿ ಇದನ್ನ ರಚನೆ ಮಾಡಿದವರು ವೇದವ್ಯಾಸರಾದ ಕಾರಣಕ್ಕಾಗಿ ವೇದವ್ಯಾಸರ ಸಾಕ್ಷಾತ್ ಪರಮಾತ್ಮನ ಅವತಾರ. ಅಂತಹ ಯಾವ ಶ್ರೀಮನ್ ಮಹಾಭಾರತವನ್ನು ರಚನೆ ಮಾಡಿಕೊಟ್ಟ ಮಹಾನುಭಾವ ಪರಮಾತ್ಮ ತಾನು ಈ ಜಗತ್ತಿನಲ್ಲಿ ಯಾವಾಗ ಜ್ಞಾನದ ಲೋಪ ಆಯಿತೋ ಆ ಜ್ಞಾನವನ್ನ ಮತ್ತೆ ಈ ಜಗತ್ತಿನ ಜನರಿಗೆ ಕೊಡಬೇಕು ಅನ್ನುವ ಉದ್ದೇಶದಿಂದ ತಾನು ವ್ಯಾಸನಾಗಿ ಅವತಾರವನ್ನ ಮಾಡಿದ್ದಾನೆ. ಯಮುನಾ ದ್ವೀಪದಲ್ಲಿ ಪರಾಶರ ಹಾಗೂ ಸತ್ಯವತಿ ಅನ್ನುವಂತಹ ದಂಪತಿಗಳಿಗೆ ಜಯತಿ ಪರಾಶರ ಸೂನು ಸತ್ಯವತಿ ಹೃದಯನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ. ಆ ವೇದವ್ಯಾಸ ದೇವರು ಸತ್ಯವತಿ ಹಾಗೂ ಪರಾಶರರ ಅವತಾರವನ್ನು ಮಾಡಿ ಇಡೀ ಜಗತ್ತಿಗೆ ವಾಂಗ್ಮಯ ಪ್ರಪಂಚಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವ್ಯಾಸೋಚ್ಚಿಷ್ಟಂ ಜಗತ್ ಸರ್ವಂ. ಈ ಜಗತ್ನಲ್ಲಿ ಏನೆಲ್ಲ ಇದೆಯಲ್ಲ ಅದು ವೇದವ್ಯಾಸ ದೇವರ ಉಚ್ಚಿಷ್ಟ. ಅದನ್ನು ಸ್ವೀಕಾರ ಮಾಡಿ ನಾವಿವತ್ತೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಅಂತಹ ವೇದವ್ಯಾಸ ದೇವರು ದ್ವೀಪದಲ್ಲಿ ಅವತಾರ ಮಾಡಿದ್ದಕ್ಕಾಗಿ ಅವರನ್ನು ದ್ವೈಪಾಯನ ಅಂತ ಕರೆದಿದ್ದಾರೆ. ಕಪ್ಪು ಬಣ್ಣ, ಹಾಗಾಗಿ ಅವರನ್ನು ಕೃಷ್ಣದ್ವೈಪಾಯನರು ಅಂತ ಕರೆದಿದ್ದಾರೆ. ತದನಂತರದಲ್ಲಿ ಅವತಾರ ಮಾಡಿದ ತಕ್ಷಣ ಬದರಿ ಕ್ಷೇತ್ರಕ್ಕೆ ಹೋದ ಕಾರಣಕ್ಕಾಗಿ ಅವರನ್ನು ಬಾದರಾಯಣ ಅಂತ ಕರೆತಾ ಇದ್ದಾರೆ. ತದನಂತರದಲ್ಲಿ ಅವರು ಅನಂತ ವೈ ವೇದ ಅಂದ್ರೆ ನಮ್ಮ ನಾಲಿಕೆ ಅಂತೂ ಗೊತ್ತಿರೋದು,
ಆ 4 ವೇದವ್ಯಾಸ ದೇವರ ದಯೆಯಿಂದ ಗೊತ್ತಾದದ್ದೇ ಹೊರತಾಗಿ ಇವತ್ತಿಗೂ ಕೂಡ ಹಯಗ್ರೀವ ರೂಪಿಯಾದ ಪರಮಾತ್ಮ ತಾನು ಉಸಿರಾಟ ಹೇಗಾಡ್ತಾ ಇದ್ದಾನೆ ಅಂತಂದ್ರೆ ಹೊರಗಡೆ ಉಸಿರು ಬಂತು ಅಂದ್ರೆ ವೇದ ಬಂತು ಅಂತ ಅರ್ಥ. ಆ ರೀತಿಯಾಗಿ ಅನಂತವಾದ ವೇದಗಳು, ಅನಂತ ಕಾಲದಿಂದ ಪರಮಾತ್ಮ ವೇದಗಳನ್ನ ಈ ರೀತಿಯಾಗಿ ಹೊರಗಡೆ ಹಾಕ್ತಾ ಇದ್ದಾನೆ. ಅಂತಹ ಎಲ್ಲ ವೇದಗಳ ಸಮೂಹ ನಾವು ತಿಳ್ಕೊಳ್ಳಿಕ್ಕಾಗಲ್ಲ ಪರಮಾತ್ಮನನ್ನ. ಅಂತಹ ನವೇದಯತಿ, ವೇದಕ್ಕೂ ಪರಮಾತ್ಮನ ವರ್ಣನೆ ಮಾಡ್ಲಿಕ್ಕಾಗ್ಲಿಲ್ಲ, ಆದ್ರೂ ಅಷ್ಟೋ ಇಷ್ಟೋ ವರ್ಣನೆ ಮಾಡುತ್ತಲ್ಲ. ಅಂತಹ ಯಾವ ವೇದಗಳಿಂದ ಪರಮಾತ್ಮನನ್ನು ತಿಳ್ಕೊಳ್ಬೇಕು. ಎಷ್ಟೋ ಇದೆ, ಅದಷ್ಟೆಲ್ಲ ನಮಗೆ ಅರ್ಥ ಆಗತ್ತಾ ಅಂತಂದ್ರೆ ಆಗೋದಿಲ್ಲ. ಅದಕ್ಕಾಗಿ ವ್ಯಾಸರು ಏನ್ ಮಾಡಿದ್ರು, ಆ ವೇದಗಳನ್ನ ವಿಭಾಗ ಮಾಡಿದ್ರಂತೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ಹೇಳಿ ಭಾಗ ಮಾಡಿದ್ದಕ್ಕಾಗಿ, ವ್ಯಾಸ ಮಾಡಿದ್ದಕ್ಕಾಗಿ ಅವರನ್ನ ವ್ಯಾಸ, ಏನನ್ನ ವ್ಯಾಸ ಮಾಡಿದ್ರು, ವೇದಗಳನ್ನು. ಹಾಗಾಗಿ ಅವರನ್ನ ವೇದವ್ಯಾಸರು ಅಂತ ಕರೀತಾ ಇದ್ದಾರೆ. ಇಂತಹ ವೇದಗಳು ಅದು ನಮ್ಗೆ ಅರ್ಥ ಆಗ್ಲಿಲ್ಲ. ಆವಾಗ ಏನ್ ಮಾಡಿದ್ರು ಅಂತಂದ್ರೆ ಬ್ರಹ್ಮಸೂತ್ರಗಳು ಅನ್ನುವಂತಹ ದೊಡ್ಡ ಭಂಡಾರವನ್ನು ನಮಗೆ ಕೊಟ್ಟಿದ್ದಾರೆ. ನಮಗದು ಕೂಡ ಅರ್ಥ ಆಗಲಿಲ್ಲ. ಅದಕ್ಕಾಗಿ ಕಥೆಗಳ ಮುಖಾಂತರವಾಗಿ ತಿಳಿಸಬೇಕು ಅಂತ ಹೇಳಿ ಅಷ್ಟಾದಶ ಪುರಾಣಗಳನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಅದರಿಂದಲೂ ನಮಗೆ ಪರಮಾತ್ಮನ ತತ್ವಪ್ರಮೇಯ ಅರ್ಥ ಆಗಲಿಲ್ಲ. ಪಂಚಮ ವೇದ ಅಂತ ಅನಿಸಿಕೊಂಡಂತಹ ಮಹಾಭಾರತವನ್ನು ರಚನೆ ಮಾಡಿದ್ರು. ಆ ಮಹಾಭಾರತದಲ್ಲಿ 1,00,000 ಶ್ಲೋಕ. ಆ ಮಹಾಭಾರತದ ವೈಶಿಷ್ಟ್ಯ ಏನು ಅಂತಂದ್ರೆ ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್. ಇದರಲ್ಲಿ ಇಲ್ಲದೆ ಇರೋ ವಿಷಯವೇ ಇರುವಂತೆ ಎಲ್ಲ ವಿಷಯದ ಸಂಗ್ರಹವನ್ನ ವೇದವ್ಯಾಸ ದೇವರು ಈ ಮಹಾಭಾರತದಲ್ಲಿ ರಚನೆ ಮಾಡಿಕೊಟ್ಟಿದ್ದಾರೆ. 18 ಪರ್ವಗಳು. ನಮಗೆ ಮಹಾಭಾರತ ಅಂದ ತಕ್ಷಣ ತಲೆಗೆ ಬರೋದೇನು ಅಂತಂದ್ರೆ 2 ಗುಂಪಿನ ಜಗಳ ಅಂತ ಹೇಳಿ, ಒಂದು ಕೌರವರು, ಇನ್ನೊಂದು ಪಾಂಡವರು. ನಮ್ಮ ತಲೆಗೆ ಅಷ್ಟೇ ಬರೋದು. ಆ ಕೌರವರು ಹೇಗಿದ್ರು ಅಂದ್ರೆ ಅವ್ರು 101 ಜನ ಇದ್ರು, ಇವ್ರು 5 ಜನ ಇದ್ರು. ಮಧ್ಯದಲ್ಲಿ ಒಬ್ಬನು ಬಂದ, ಅವನ ಹೆಸರೇನೋ ಕೃಷ್ಣ ಅಂತೆ. ಅವನು ಕೃಷ್ಣ ಹೇಗಿದ್ದ ಅಂದ್ರೆ ಸಣ್ಣ ವಯಸ್ಸಿನಿಂದಲೂ ಕೂಡ ಆ ಕೃಷ್ಣನಿಗೆ ಕಷ್ಟ. ಎಂಥ ಕಷ್ಟ ರೀ. ಪ್ರವಚನಕಾರ ಇವತ್ತು ಹೇಳ್ತಾರೆ, ಅವ್ರು ಕೇಳಿಬಿಟ್ರೆ ನಾವು ನರಕಕ್ಕೂ ನಮಗೆ ಪರಮಾತ್ಮ ಎಂಟ್ರಿ ಕೊಡಲ್ಲ, ಡೈರೆಕ್ಟ್ ಅಂದಂತ ಸಮಸ್ಯೆ ನಾವು. ಎಂಥ ಕಷ್ಟ ಅಂದ್ರೆ, ಅಯ್ಯೋ ಪರಮಾತ್ಮ ಅವತಾರ ಮಾಡಿದ್ಯಲ್ರಿ, ಜೈಲಲ್ಲಿ ಅವತಾರ ಮಾಡಿದ್ದು, ನಾವೆಲ್ಲ ಹಾಸ್ಪಿಟಲ್ ಅಲ್ಲಿ ಅವತಾರ ಮಾಡಿ, ನಮ್ದೆಲ್ಲ ಅವತಾರ ಅಲ್ಲ, ಅವತಾರ ನಮ್ದು. ಇಂಥ ನಾವು ಪರಮಾತ್ಮ ಜೈಲಲ್ಲಿ ಹುಟ್ಟಿದ. ಆ ಹುಟ್ಟಿದ್ದಾದ್ಮೇಲೆ ಅಪ್ಪ ಅಮ್ಮನ ಮುಖನೂ ನೋಡ್ಲಿಲ್ಲ, ಹೆತ್ತ ಅಪ್ಪನೇ ತಲೆ ಮೇಲೆ ಇಟ್ಟುಕೊಂಡು ಇನ್ನೊಂದು ಯಾವುದೋ ಊರಲ್ಲಿ ಇಟ್ಟು ಬಂದ. ಯಾರೋ ಗೊತ್ತು ದೆಸೆ ಇಲ್ಲದೆ ಇರೋರ ಹತ್ರ ತಾನು ಬೆಳೆದಾದ್ಮೇಲೆ 8ನೇ ವರ್ಷಕ್ಕೆ ಆ ಹುಟ್ಟಿದಾಗಿನಿಂದ ಸೋದರಮಾವ ಕೊಲ್ಬೇಕು ಅಂತ ಪ್ರಯತ್ನ. 8ನೇ ವರ್ಷಕ್ಕೆ ಅವನನ್ನೂ ಕೊಂದಾದ್ಮೇಲೆ ಏನ್ ಮಾಡಬೇಕು ಗೊತ್ತಾಗಿಲ್ವಂತೆ. ಅದಕ್ಕಾಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಕಳ್ತನ ಮಾಡೋದು, ಸುಳ್ಳು ಹೇಳೋದು, ಕೇವಲ ಹೆಣ್ಣಿನ ಹಿಂದೆ ತಿರುಗಾಡೋದು, ಬಟ್ಟೆ ಬಚ್ಚಿಡೋದು, ಈ ರೀತಿ ಮಾಡ್ತಾ ಇದ್ದ. ಅದಾದ್ಮೇಲೆ ಎಲ್ಲೋ ಒಂದು ದೂರದ ಸಮುದ್ರ ಪ್ರದೇಶದಲ್ಲಿ ಒಂದು ದ್ವಾರಕಾ ಪಟ್ಟಣ ಅಂತ ಕಟ್ಕೊಂಡ. ಅಲ್ಲಿ ಕಟ್ಕೊಂಡಾದ್ಮೇಲೆ 16,108 ಮದುವೆ. ಅಬ್ಬಬ್ಬ, ನಮಗೆ ಇದು ಕೇಳಿದ್ರೇನೆ ಆಶ್ಚರ್ಯ ಆಗತ್ತೆ. ಇಷ್ಟೆಲ್ಲ ಆಯ್ತು. ಆದ್ಮೇಲೆ ಹಸ್ತಿನಾಪುರಕ್ಕೆ ಹೋದ. ಅವನ ಮೇಲೆ 1 ಅಪವಾದ, 2 ಅಪವಾದ, ಇಷ್ಟೆಲ್ಲ ಅಪವಾದ ಹಾಕೊಂಡ. ಕೊನೆಗೆ ಮಹಾಭಾರತ ಯುದ್ಧ ಎಲ್ಲ ಆದ್ಮೇಲೆ ಇದಕ್ಕೆಲ್ಲ ಯಾರು ಸೂತ್ರಧಾರಿ ಅಂದ್ರೆ ಕೃಷ್ಣ ಅಂತ ಹೇಳಿ ಅಪವಾದ ಬಂತು. ಅವನನ್ನ ಕೆಟ್ಟವನು ಅಂತ ಮಾಡಿಬಿಟ್ರು. ಇಂತಹ ಕೃಷ್ಣ ಕೊನೆಗೆ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಮರದ ಕೆಳಗೆ ವಿಶ್ರಾಂತಿ ತಗೋಬೇಕಾದ್ರೆ ಯಾರೋ ಜರ ಅನ್ನುವಂತಹ ಒಬ್ಬ ಬೇಡ ಬಂದ, ಬಾಣ ಬಿಟ್ಟ. ಆ ಬಾಣದಿಂದ ಪರಮಾತ್ಮ ಸತ್ತ. ನೋಡಿ ಹೆಸರು, ಆ ಸತ್ತ ಅನ್ನೋ ಶಬ್ದ ಕೇಳಲಿಕ್ಕೆ ನಮ್ಗೆ ಅಸಹ್ಯ ಬರುತ್ತೆ. ಪರಮಾತ್ಮ ಹುಟ್ಟಿದ, ಪರಮಾತ್ಮ ಸತ್ತ, ಇದೆಲ್ಲ ಪರಮಾತ್ಮನಿಗಿಲ್ಲ. ಈ ಪರಮಾತ್ಮ ಹುಟ್ಟು ಸಾವುಗಳಿಗಿಂತ ಅತೀತನಾದವನು ಪರಮಾತ್ಮ. ಇಷ್ಟೆಲ್ಲ ಕಷ್ಟಪಟ್ಟ ಪರಮಾತ್ಮ ಅಂತ ಬಣ್ಣಿಸಿ ತೋರಿಸುವ ಕಥೆ ಯಾವುದು ಅಂದ್ರೆ ಮಹಾಭಾರತ. 5 ಜನ ಪಾಂಡವರಿದ್ರು. ಯಾವಾಗ್ಲೂ ಧರ್ಮ 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 ಅಂತ ಹೋರಾಡ್ತಿದ್ರು. ಅವ್ರ ಜೀವನ ಪೂರ್ತಿ, ನಮ್ಮಲ್ಲಿ ಕನ್ನಡದ ಒಂದು ಗಾದೆ, ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಇಲ್ಲ ಅಂತ ಹೇಳಿ. ನಮಗೆ ಇವತ್ತು ಆ ಪಾಂಡವರನ್ನು ನೆನೆಸ್ಕೊಂಡ್ರೆ ಕೇವಲ ಕಷ್ಟ. ನಮಗೂ ಒಮ್ಮೊಮ್ಮೆ ಅನಿಸುತ್ತಲ್ಲ, ನಾವಿಷ್ಟು ಏಕಾದಶಿ ಮಾಡ್ತೀವಿ, ಸ್ನಾನ ಸಂಧ್ಯಾವಂದನೆ ಜಪ ತಪ ಹೋಮ ಅನುಷ್ಠಾನ ಚಾತುರ್ಮಾಸ ಏನು ಮಾಡಿದ್ರು ಕೂಡ ಒಮ್ಮೆ ಆದರೂ ದೇವರು ನಮ್ಮ ಕಡೆ ಕಣ್ ತೆಗೆದು ನೋಡ್ಬೇಕಾಗಿಲ್ಲ. ಸುಮ್ಮನೆ ರಾಯರನ್ನು ನಾವು ನಮ್ಮವರು ಅಂತ ಅನ್ಕೋತೀವಿ ಹೊರತಾಗಿ ರಾಯರು ಯಾವತ್ತಾದ್ರೂ ಅವ್ರು ನಮ್ಮವರು ಅಂತ ಅನ್ಕೊಂಡ್ರ ಅವ್ರು ಏನಿದ್ರು ಕೂಡ ಬೇರೆಯವರಿಗೆ ಅವರು ಮಾತ್ರ ಕೊಡ್ತಾರೆ. ನಮಗೆ ಯಾರು ಕಥೆ ಪ್ರಾರಂಭ ಆಗೋದು ಹೇಗೆ ಹೇಳಿ? ಒಂದಾನೊಂದು ಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣ ಇದ್ದ ಅಂತಾನೆ ಪ್ರಾರಂಭ ಆಗೋದು. ನಮ್ಮ ರಾಯರು ಕೂಡ ಒಬ್ಬ ಬಡ ಬ್ರಾಹ್ಮಣನಾಗಿದ್ದವರೇ ಇವತ್ತು ಲೋಕಕ್ಕೆ ಮಾನ್ಯರಾದವರು. ಹಾಗಾಗಿ ರಾಯರು ನಮ್ ಗತಿಗಿಲ್ಲ. ಸುಮ್ಮನೆ ಈ ಧರ್ಮ ಎಲ್ಲ ಮಾಡೋದು ವ್ಯರ್ಥ ಆಯ್ತಲ್ಲ ಅಂತ ಪ್ರಶ್ನೆ ಬಂದಾಗ ಮಹಾಭಾರತವನ್ನು ಸ್ಥೂಲವಾಗಿ ಅಧ್ಯಯನ ಮಾಡಬೇಕು. ಹೇಗೆ ಅಂತಂದ್ರೆ ಮಧ್ವರ ಕಣ್ಣಿನಿಂದ ಅಧ್ಯಯನ ಮಾಡಿದಾಗ
ನಿನ್ನೆ ಆಚಾರ್ಯ ಮಧ್ವರು ಅವತಾರ ಮಾಡಿದಂತಹ ದಿನ. ದಾನವರು ಕಲಿಯುಗದೊಡವತರಿಸಿ ವಿಭುಧರೊಳು ವೇನನ ಮತವನರು ಹಲದನರಿತು ಜ್ಞಾನಿ ತಾಪವಮಾನ ಭೂತಳದೊಳುದು ಭವಿಸಿ ಮಾನನಿಧಿ ಮಧ್ವಾಕ್ಯ ನಿಂದೆನಿಸಿದ. ಶ್ರೀಮದ್ ಆಚಾರ್ಯರ ಅವತಾರ ಮಾಡಿ ಇಂತಹ ಬರಬಹುದಾದ ಎಲ್ಲ ವಿಧವಾದಂತಹ ಪ್ರಶ್ನೆಗಳಿಗೆ ಇತ್ಯರ್ಥ ಮಾಡಿಕೊಟ್ಟವರು, ಇದಮಿತ್ತಂ ಅಂತ ಹೇಳಿ ಉತ್ತರವನ್ನು ಕೊಟ್ಟ ಏಕೈಕ ಆಚಾರ್ಯರು ಯಾರು ಅಂತಂದ್ರೆ ಅದು ನಮ್ಮ ಶ್ರೀಮದ್ ಆಚಾರ್ಯರು. ಹಾಗಾಗಿ ನಾವು ಈ ಶ್ಲೋಕವನ್ನ ಕೇವಲ ಊಟ ಕೂತ್ಕೊಂಡಾಗ ಮಾತ್ರ ನೆನಪಾಗುತ್ತೆ. ಅದು ಯಾಕೆ ಅಂದ್ರೆ ನಾಳೆ ಬೆಳಗ್ಗೆ ಯಾವಾಗ ಈ ಶ್ಲೋಕ ಅಂತಾರೋ, ಯಾವಾಗ ತಗೊಂಡೇವೋ, ಯಾವಾಗ ಬಾಯತ್ ತುತ್ತಿಟ್ಟೇವೋ, ಈ ಶ್ಲೋಕ ಕೇಳುತ್ತೋ ಅಂದ್ರೆ ಆನಂದ ಇನ್ನು 2 ನಿಮಿಷದಲ್ಲಿ ಊಟ ಕೊಡ್ಬೋದು ಅಂತೇಳಿ. ಬ್ರಹ್ಮಾಂತ ಗುರುವ ಸಾಕ್ಷಾದಿಷ್ಟಂ ದೈವಂ ಶ್ರೀಯಃಪದೇ ಆಚಾರ್ಯ ಶ್ರೀಮದ ಆಚಾರ್ಯ ಸಂತು ಮೇ ಜನ್ಮ ಜನ್ಮನಿ. ಆಚಾರ್ಯರಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು, ಸ್ವಾಮಿ ನಿಮ್ಮ ಈ ಯಾವ ಪರಂಪರೆಯಲ್ಲಿ ಸತ್ಸಿದ್ಧಾಂತದಲ್ಲಿ ಮತ್ತೆ ಮತ್ತೆ ಅವತಾರ ಮಾಡಿ ನೀವು ಕೊಟ್ಟ ಜ್ಞಾನವನ್ನ ನಾವು ಅರ್ಥ ಮಾಡಿಕೊಂಡು ಪರಮಾತ್ಮನನ್ನು ಅನುಸಂಧಾನಕ್ಕೆ ತಂದುಕೊಂಡು ಆ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಆ ಪರಮಾತ್ಮನನ್ನು ಹೊಂದುವಂತಹ ವಿಶೇಷ ಸೌಭಾಗ್ಯ ಇರೋದು ಈ ಮಧ್ವ ಸಿದ್ಧಾಂತದಲ್ಲಿ ಮಾತ್ರ. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯಾಗಮಯೇವಹಿ. ಇಂತಹ ನಿಮ್ಮ ಸಿದ್ಧಾಂತದ ಶರಣು ಹೋಗ್ತಾ ಇದ್ದೇವೆ. ಈ ಮಹಾಭಾರತದ ಬಗ್ಗೆ ನಮಗೇನೆಲ್ಲ ಕೆಟ್ಟ ದೃಷ್ಟಿ ಇದೆ. ಒಂದು ಹೆಣ್ಣಿನ ಅಪವಾದ ಆಗಿರಬಹುದು, ಹೆಣ್ಣನ್ನ ಕೆಡಿಸಿದಂಥದ್ದಾಗಿರಬಹುದು, ಕೇವಲ ಆ ಯಾವ ದುರ್ಯೋಧನಾದಿಗಳೇ ಮೆರೆದದ್ದಿರಬಹುದು, ಕೇವಲ ಇವರೆಲ್ಲರೂ ಕಷ್ಟಪಟ್ಟದ್ದೇ ಇರಬಹುದು. ಇದೆಲ್ಲವೂ ಕೂಡ ಅಶಾಶ್ವತವಾದದ್ದು. ಈ ಇನ್ನೊಂದು ಗಾದೆ ಇದೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ ಹೇಳಿ. ಈ ಗಾದೆ ಕೇಳಿದ್ರೆ ನಮಗೆ ಗ್ಯಾರಂಟಿ ನೆನಪಾಗಿ, ಅಂತೂ ಇಂತೂ ಕುಂತಿಮಕ್ಳಿ ರಾಜ್ಯ ಇದು ಸುಳ್ಳೇ ಸುಳ್ಳು. ಕೊನೆಗೆ ಯಾರಿಗೆ ರಾಜ್ಯ ಸಿಕ್ಕಿದ್ದು? ಅವರಿಗೆ ಸಿಕ್ಕದ್ದು ಅವರದ್ದೇ ಆದ ರಾಜ್ಯ. ಪರಮಾತ್ಮ ಆ 14 ವರ್ಷ ಏನಿದೆಯಲ್ಲ, ಆ 14 ವರ್ಷ ತನ್ನ ಲೀಲೆಯನ್ನು ತೋರಿಸಿ ಎಷ್ಟೇ ನಾವು ಅಧರ್ಮಕ್ಕೆ ಜಯವನ್ನ ನಿತ್ಯದಲ್ಲಿ ಕಾಣ್ತಾ ಇದ್ರೂ ಕೂಡ ಒಂದಲ್ಲ ಒಂದು ದಿನ ನಾನು ಜಯವನ್ನ ಕೊಟ್ಟೇ ಕೊಡ್ತೇನೆ, ಅದನ್ನ ಪರಮಾತ್ಮ ತೋರಿಸ್ಬೇಕಲ್ಲ. ಹಾಗಾಗಿ ಕಾಲ ಕೂಡಿ ಬರೋವರೆಗೂ ಮಾತ್ರ ನಾವು ಅನ್ಕೊಳ್ತೀವಿ ಅದು ವನವಾಸ ಅಂತಂದು. ವನವಾಸ ಅಂದ್ರೆ ರಾಮ ಪಟ್ಟದ ವನವಾಸಪ್ಪ. ರಾಮ, ಸೀತಾ, ಲಕ್ಷ್ಮಣ ಇವರು 3 ಜನ ವನವಾಸಕ್ಕೆ ಹೋದದ್ದು. 60,000 ಜನ ಮುನಿಗಳಿದ್ರಂತೆ. ಇವರೆಲ್ಲ ಪಾಂಡವರು ವನವಾಸಕ್ಕೆ ಹೋದಾಗ ಅದು ವನವಾಸ ಆಗತ್ತೆ ಅಂದ್ರಿ. ಏನೋ ಸಣ್ಣ ಒಂದು ಊರು ಕಟ್ಕೊಂಡು ಅಲ್ಲಿದ್ರು ಪಾಪ. ನಿತ್ಯದಲ್ಲಿ ಅಕ್ಷಯ ಪಾತ್ರೆಯಿಂದ ಆ ದ್ರೌಪದಾ ದೇವಿಯರು ಮಾಡಿದ ಅಡಿಗೆ ಎಲ್ರಿಗೂ ಬಡಿಸ್ತಾ ಇದ್ದಂತೆ. ಇದ್ಯಾವುದಾದ್ರೂ ವನವಾಸ ಅಂತಾಗತ್ತಾ? ಧೌಮ್ಯರು, ವಸಿಷ್ಠರು ಇತ್ಯಾದಿ ಎಲ್ಲ ಋಷಿಗಳು ಬಂದು ನಿತ್ಯ ಪಾಠ ಪ್ರವಚನ ಮಾಡ್ತಾ ಇದ್ರು. ಇದು ವನವಾಸ ಅಂತಾಗತ್ತಾ? ಇದು ಯಾವುದು ವನವಾಸ ಅಲ್ಲ. ಕಷ್ಟ ಅನ್ನೋದೇನು ಗೊತ್ತಾ? ನಾವು ಅದನ್ನ ಕಷ್ಟ ಅಂತ ತಿಳ್ಕೊಂಡಾಗ ಮಾತ್ರ ಅದು ಕಷ್ಟ. ರಾಯರಿಗಿದ್ದ ಕಷ್ಟ ನಮಗಿದೆ ಅಂದ್ರೆ ರಾಯರು ಅದನ್ನು ಒಂದು ದಿನ ಕಷ್ಟ ಅಂತ ಅನ್ಕೊಳ್ಳಿಲ್ಲ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ, ಎನ್ನ ಸಖನೀನಾಗಿರು ಪಾಂಡುರಂಗ. ನಿಖಿಳಾಂತರ್ಗತ ವ್ಯಾಸ ವಿಠಲ ತವ ಮುಖ ಪಂಕಜ ತೋರ ಪಾಂಡುರಂಗ. ಸದಾ ಶ್ರೀಕೃಷ್ಣ ಪರಮಾತ್ಮನ ಮುಖವನ್ನು ನೋಡೋದು, ಇವನನ್ನು ಸಖಾಂತ ಚಿಂತನೆ ಮಾಡಿದ ಅವರಿಗೆ ಅದು ಯಾವುದು ವನವಾಸ? ನಾವು ಈ ನಾಡಿನಲ್ಲಿದ್ದುಕೊಂಡು ಎಲ್ಲಾ ಭೋಗೈಶ್ವರ್ಯಗಳ ಮಧ್ಯದಲ್ಲಿದ್ದು ನಾವು ಪರಮಾತ್ಮನ ಸ್ಮರಣೆ ಮಾಡದೇ ಇದ್ರೆ ಅದು ನಿಜವಾದ ಕಷ್ಟ. ಹೀಗಾಗಿ ಅಂತಹ ಕಷ್ಟ ಅದು ಅವರು ಪಡಲಿಲ್ಲ. ಯಾವಾಗಲೂ ಪರಮಾತ್ಮನ ಧ್ಯಾನವನ್ನ ಮಾಡ್ತಾ ಇದ್ರು. ಅದು ಕಷ್ಟ ಅಲ್ಲ ಅಂತ ಈ ರೀತಿಯಾಗಿ ಶ್ರೀಮನ್ ಮಹಾಭಾರತದ ಅರ್ಥವನ್ನ ಚಿಂತಿಸಿದವರು ಯಾರು ಅಂತಂದ್ರೆ ಅದು ಆಚಾರ್ಯರು. ಇಂತಹ ಯಾವ ಶ್ರೀಮನ್ ಮಹಾಭಾರತದ ಖಿಲಭಾಗ ಕೊನೆಯ ಭಾಗ 18 ಪರ್ವಗಳಾದ ಮೇಲೆ ವೇದವ್ಯಾಸ ದೇವರು ರಚನೆ ಮಾಡಿದ್ದು ಈ ಹರಿವಂಶ ಅನ್ನುವಂತಹ ಒಂದು ವಿಶಿಷ್ಟವಾದ ಪುರಾಣ. ಇಂತಹ ಹರಿವಂಶ, ಅದಕ್ಕೆ ಮಂಗಲಾಚರಣ, ಮಹಾಭಾರತದ ಮಂಗಲಾಚರಣವೇ ಈ ಯಾವ ಹರಿವಂಶಕ್ಕೂ ಮಂಗಲಾಚರಣ. ಈ ಮಹಾಭಾರತದ ಹರಿವಂಶವನ್ನ, ಮಹಾಭಾರತದ ಈ ಯಾವ ಮಂಗಲಾಚರಣೆಯನ್ನ ಶ್ರೀಮದಾಚಾರ್ಯರು ಹುಡುಕಬೇಕು ಅಂತಂದ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸಂಚಾರ ಮಾಡಿ ಎಲ್ಲಾ ಗ್ರಂಥಗಳನ್ನ ಪರಿಶೋಧನೆ ಮಾಡಿ ಇತ್ಯರ್ಥ ಮಾಡಿ ಮಂಗಲಾಚರಣೆಯನ್ನ ಹೇಳ್ತಾರೆ. ತಮಗೆ ಬಾಯಿಗೆ ಬಂದದ್ದು, ಮನಸ್ಸಿಗೆ ಬಂದದ್ದು ಹೇಳಿದ್ದ ಆಚಾರ್ಯರಲ್ಲ. ಹಾಗಾಗಿ ಇಂತಹ ಮಂಗಲಾಚರಣೆ ಸಾಕ್ಷಾತ್ ಪರಮಾತ್ಮನನ್ನ ಸರ್ವೋತ್ತಮ ಅಂತ ಹೊಗಳುವಂಥದ್ದು. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧ ವಂದ್ಯಂ.
ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಈ ರೀತಿಯಾಗಿ ಮಂಗಲಾಚರಣೆ ಆ ಪರಮಾತ್ಮನ ಗುಣಗಳು. ನಾರಾಯಣಂ ಸುರಗುರುಂ, ಪರಮಾತ್ಮ ಯಾರಿಗೆ ಗುರು ಅಂತಂದ್ರೆ ಎಲ್ಲಾ ದೇವತೆಗಳಿಗೆ ಗುರು ಯಾರು ಅಂತ ತಕ್ಷಣ ತಲೆಗೆ ಬರೋದೇ ಬೃಹಸ್ಪತ್ಯಾಚಾರ್ಯರು ಅಂತ ಹೇಳಿ. ಆ ಬೃಹಸ್ಪತ್ಯಾಚಾರ್ಯ ವಿದ್ಯೆ ಬಂದದ್ದು ಎಲ್ಲಿಂದ ಅಂತಂದ್ರೆ ಸಾಕ್ಷಾತ್ ಬ್ರಹ್ಮದೇವರಿಂದ. ಆ ಬ್ರಹ್ಮನಿಗೆ ಎಲ್ಲ ವಿದ್ಯೆಯನ್ನು ಧಾರೆ ಎರೆದದ್ದು ಯಾರು ಅಂತಂದ್ರೆ ಸಾಕ್ಷಾತ್ ಹಯಗ್ರೀವ ರೂಪಿಯಾರು ಪರಮಾತ್ಮ. ಹಾಗಾಗಿ ಎಲ್ಲರಿಗೂ ಗುರು ಯಾರು? ಪರಮಾತ್ಮ. ಗುರು ಅನ್ನೋದಕ್ಕೆ ಭಾರ ಅಂತ ಅರ್ಥ. ಇಡೀ ಜಗತ್ತಿನಲ್ಲಿ ಯಾವುದೋ ಎಲ್ಲ ಭಾರ ಅಂತ ಅನಿಸುತ್ತೋ ಆ ಎಲ್ಲ ಭಾರ ಪದಾರ್ಥಗಳಿಗಿಂತಲೂ ಕೂಡ ಭಾರನಾದವನು ಯಾರು? ಅದು ಪರಮಾತ್ಮ. ಅಂತಹ ಭಾರವನ್ನ ಕೊಡುವವನು ಅವನೇ, ಗುರುತ್ವವನ್ನ ಕೊಡುವವನು ಅವನೇ. ಅದಕ್ಕಾಗಿ ಭಾರಕೃತ್ ಕಥಿತೋ ಯೋಗಿ ಯೋಗೀಶ ಸರ್ವಕಾಮದಃ. ಆ ಪರಮಾತ್ಮನೇ ಗುರು. ನಮಗೆ ಎಲ್ಲಾ ಕಾಲದಲ್ಲಿ ಸ್ಪಷ್ಟವಾದ ಜ್ಞಾನವನ್ನು ಕೊಡುವವನು ಅವನೊಬ್ಬನೇ. ಹಾಗಾಗಿ ನಾವು ಪರಮಾತ್ಮನನ್ನು ಗುರುತ್ವೇನ ಚಿಂತನೆ ಮಾಡಬೇಕಂತೆ. ಆದ್ರೆ ಈ ಗುರುತ್ವೇನ ಚಿಂತನೆಯನ್ನ ಎಲ್ಲರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನನ್ನು ಗುರುತ್ವೇನ ಚಿಂತನೆ ಮಾಡೋದು ಕೇವಲ ಬ್ರಹ್ಮವಾಯುಗಳು ಮಾತ್ರ. ಆದ್ರೆ ನಾವು ಹೇಗೆ ಗುರುತ್ವೇನ ಚಿಂತನೆ ಮಾಡಬೇಕು ಅಂದ್ರೆ ನಮ್ಮ ಗುರುಗಳು, ಅಂತರ್ಯಾಮಿಯಾದ ಅವರ ಗುರುಗಳು, ಹೀಗೆ ಪರಂಪರಾ ಗುರುಗಳಲ್ಲಿರುವಂತಹ ಆ ಮಧ್ವಾಚಾರ್ಯರು, ಆ ಮಧ್ವಾಚಾರ್ಯರಿಗೆ ಇವರು ಗುರುಗಳಾಗಿದ್ದಾರೆ ಅಂತ ಚಿಂತನೆ ಮಾಡಿದಾಗ ಆ ಹಂಸನಾಮಕ ಪರಮಾತ್ಮ ಹಯಗ್ರೀವ ದೇವರು ವೇದವ್ಯಾಸ ದೇವರಿಂದ ಈ ವಿಶಿಷ್ಟವಾದ ಜ್ಞಾನಗಂಗೆ ಅನ್ನುವಂಥದ್ದು ಹರಿದು ಬರ್ತಾ ಇದೆ ಅಂತ ಚಿಂತನೆ ಮಾಡಿದಾಗ ಆ ಪರಮಾತ್ಮ ನೀಡಿದಂಥದ್ದು ಇದು ಸ್ಪಷ್ಟವಾದ ಜ್ಞಾನ. ಸುರರೆಲ್ಲರಿಗೂ ಕೂಡ ಗುರು ಅದು ಪರಮಾತ್ಮ. ನಾರಾಯಣಂ ಸುರಗುರುಂ ಜಗದೇಕನಾಥಂ. ಇಡೀ ಜಗತ್ತಿಗೆ ಯಾರು ನಾಥ ಅಂತಂದ್ರೆ ಅದು ಪರಮಾತ್ಮ. ಹಾಗಾಗಿ ಪರಮಾತ್ಮ ನಾಥ, ಅವನೇ ಅನಾಥ. ನಾವೆಲ್ಲರೂ ಕೂಡ ಸನಾತರೆ, ಆದ್ರೆ ಪರಮಾತ್ಮ ಅನಾಥ. ನೋಡ್ರಿ, ನಾವು ಯಾವತ್ತಿಗೂ ಕೂಡ ಪರಮಾತ್ಮನ ಮುಂದೆ ಏನೋ ದೇವರೇ ನನ್ನ ಅನಾಥ ಮಾಡಿಬಿಟ್ಟೆಲ್ಲ ಅಂತ ಏನಾದ್ರು ಅಂದ್ರೆ ಪರಮಾತ್ಮ ಅಂತಾನಂತೆ. ನಿನಗೆ ಅವರೋ ಇವರೋ ಮಾತಾಡಿಸ್ಲಿಕ್ಕಾದ್ರೂ ಸಿಗ್ತಾರಪ್ಪ, ನನಗಿಂತ ಅನಾಥ ಯಾರಾದ್ರೂ ಇದ್ದಾರೇನೋ? ನಿನ್ನ ಹುಟ್ಟಿಸಿದವ್ರ ತಂದೆ ತಾಯಿ ಯಾರಾದ್ರೂ ಒಬ್ರು ಇರಲೇಬೇಕಾ? ನನ್ನ ಹುಟ್ಟಿಸಿದವ್ರು ಯಾರಿದ್ದಾರೆ? ಯಾರೂ ಇಲ್ಲ. ಯಾರೂ ಇಲ್ಲದೆ ಇರುವಂತಹ ಅನಾಥ ನಾನೊಬ್ಬನೇ. ಹಾಗಾಗಿ ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಗುರು ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ನಮಗೆಲ್ಲ ಅಂತಿರ್ತಾರಲ್ಲ, ನಿಂಗೆ ಹೇಳೋರಿಲ್ಲ ಕೇಳೋರಿಲ್ಲ ಅಂತಂದ. ಪರಮಾತ್ಮನಿಗೆ ನಿಂಗೆ ಹೇಳೋರಿಲ್ಲ, ಕೇಳೋರಿಲ್ಲ, ದೊಡ್ಡೋರಿಲ್ಲ. ದೊಡ್ಡೋರು ಸಣ್ಣೋರು ಅನ್ನೋದೇ ಪರಮಾತ್ಮನಿಗಿಲ್ಲ. ಯಾಕೆ ಅಂದ್ರೆ ಅವನೇ ಇಡೀ ಜಗತ್ತಿನಲ್ಲಿ ಹಿರಿಯನಾದವನು. ಹಾಗಾಗಿ ಸಕಲ ಲೋಕ ನಮಸ್ಕೃತಂಚ, ಪರಮಾತ್ಮ ಅವನು ಎಲ್ಲರಿಂದ ವಂದಿತನಾಗಿದ್ದಾನೆ. ನಾವಿವತ್ತು ಯಾರೆಲ್ಲರ ಮೊರೆ ಹೋಗ್ತೀವಲ್ಲ, ಗಣಪತಿ ಬಂದಾಗ ಗಣಪತಿ ಗಣಪತಿ ಗಣಪತಿ, ಶಿವರಾತ್ರಿ ಬಂದಾಗ ಶಿವ 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 ಅಂತ ಹೇಳಿ ಎಲ್ಲ ನಾವು ಆ ದೇವತೆಗಳಿಗೆ ಮೊರೆ ಹೋದಾಗ ಎಲ್ಲರೂ ಏನ್ ಮಾಡ್ತಾರೆ? ಹೋಗಿ ಅವನನ್ನು ಮೊರೆ ಹೋಗ್ತಾರಂತೆ. ಇದು ನಾವು ಪುರಾಣಗಳಲ್ಲಿ ಕಥೆ ಕೇಳ್ತೀವಿ. ರುದ್ರ ವರ ಕೊಟ್ಟ, ಗಣಪತಿ ವರ ಕೊಟ್ಟ, ಬ್ರಹ್ಮ ವರ ಕೊಟ್ಟ, ಯಮ ವರ ಕೊಟ್ಟು ಎಲ್ಲರೂ ವರ ಕೊಡ್ತಾರೆ. ಅದ್ರನ್ನು ಲೋಕ ಕಂಟಕ ಬಂದಾಗ ಯಾರ ಹತ್ರ ಹೋಗೋದು? ಪರಮಾತ್ಮ ಅಂತ ಹೋಗೋದು. ಹೀಗಾಗಿ ಇಂತಹ ಯಾವ ಲೋಕಕ್ಕೆ ಎಲ್ಲ ಕಂಟಕಗಳು ಬಂದಾಗ ಆ ಕಂಟಕವನ್ನ ಪರಿಹಾರ ಮಾಡುವಂಥವನು ಪರಮಾತ್ಮನೊಬ್ಬನೇ. ಹಾಗಾಗಿ ಜಗದೇಕನಾಥಂ ಅವನೊಬ್ಬನೇ. ಇಂತಹ ಜಗದೇಕನಾಥಂ ಪರಮಾತ್ಮ ಏನಿದ್ದಾನಲ್ಲ ಅವನನ್ನ ಏಕನಾಥ, ಅವನೇ ಸರ್ವೋತ್ತಮ ಅಂತ ಪ್ರತಿಪಾದನೆ ಮಾಡಿದ್ದು ಶ್ರೀನಿವಾಸ ಕಲ್ಯಾಣ ಭೃಗು ಮಹರ್ಷಿಗಳು ಮುರ್ಲೋಕವನ್ನ ಸಂಚಾರ ಮಾಡಿದಾಗ ನಿರ್ಣಯ ಮಾಡಿದ್ದೇನು ಅಂದ್ರೆ ಹರಿ ಸರ್ವೋತ್ತಮ ಅಂತ ಹೇಳಿ. ಹಾಗಾಗಿ ಆ ಪರಮಾತ್ಮ ಸರ್ವೋತ್ತಮ, ಎಲ್ಲರಿಗೂ ಒಡೆಯನಾಗಿ ನಿಂತಿದ್ದಾನೆ. ಜಗದೇಕನಾಥಂ ಭಕ್ತಪ್ರಿಯಂ, ಭಕ್ತರಿಂದ ಪ್ರೀತಿಸಲ್ಪಡುವವನು, ಭಕ್ತರನ್ನ ಪ್ರೀತಿಸುವವನು. ಪರಮಾತ್ಮನಷ್ಟು ಭಕ್ತರನ್ನ ಪೋಷಣೆ ಮಾಡಿ ನಮ್ಮನ್ನ ರಕ್ಷಣೆ ಮಾಡುವಂತಹ ಹೆದ್ದೈವ ಮತ್ಯಾರೂ ಇಲ್ಲ. ಅದಕ್ಕೆ ಸಾಕ್ಷಿ ಯಾರು ಅಂತಂದ್ರೆ ನರಸಿಂಹ. ನಾವಿವತ್ತು ನರಸಿಂಹನ ಫೋಟೋ ಮನೆಯಲ್ಲಿ ಇಟ್ಕೊಡಲ್ಲ. ಕೆಲವರಲ್ಲಿ ನಿಮ್ಮ ಕಡೆ ಪದ್ಧತಿ ಇದೆಯೋ ಇರುವೋ ಗೊತ್ತಿಲ್ಲ, ಆದ್ರೆ ನಮ್ಮ ಕಡೆ ಹೇಗೆ ಅಂತಂದ್ರೆ ನರಸಿಂಹ ದೇವರ ಫೋಟೋ ಯಾರ ಮನೆಯಲ್ಲಿ ಇಟ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಒಂದು ರಾಕ್ಷಸನ ಗೊಂಬೆ ತರ ಅದು. ಯಾರಾದ್ರೂ ಸಣ್ಣ ಮಕ್ಳು ಊಟ ಮಾಡದೆ ಇದ್ದ ನೋಡೋ ಬಂದು ಕರ್ಕೊಂಡು ಹೋಗ್ತಾ. ಸಣ್ಣ ವಯಸ್ಸಿನಿಂದಲೂ ಕೂಡ ನರಸಿಂಹ ದೇವರನ್ನು ತೋರಿಸಿ ಭಯ ಬೀಳಿಸಿದ್ದೆ ಹೊರತಾಗಿ ಪ್ರೀತಿ ಮಾಡಿಸೋದನ್ನ ಯಾವತ್ತೂ ಕಲಿಸ್ಲಿಲ್ಲ ನಾವು. ಆದ್ರೆ ಪ್ರಹ್ಲಾದ ರಾಜರು ಎಷ್ಟು ಆಪತ್ತರಿ ಅವರಿಗೆ. ಇವತ್ತು ನಮಗಂಥ ಆಪತ್ತಿಲ್ಲ. ಏನ್ ಆಪತ್ತು ಅವರಿಗೆ ಅಂತಂದ್ರೆ ಹೆತ್ತ ತಂದೆಯೇ ಕೊಲ್ಲಿಕ್ಕೆ ನಿಂತಿದ್ದಾನೆ, ಹೆತ್ತ ತಾಯಿಯ ಕೈಯಲ್ಲಿ ವಿಷ ಕೊಡಿಸ್ತಾ ಇದ್ದಾನೆ. ತನ್ನ ಸುತ್ತ ಇರೋರೆಲ್ಲರೂ ಕೂಡ ಕೊಲ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಇವ್ರು ಯಾರು ನನ್ನ ರಕ್ಷಣೆ ಮಾಡಲ್ಲ, ನನ್ನ ಸ್ವಾಮಿ ಮಾತ್ರ ರಕ್ಷಣೆ ಮಾಡುವುದು ಅನ್ನುವಂತಹ ದಿಟ್ಟವಾದ ಧೈರ್ಯದಿಂದ ಇದ್ದಾಗ ಬಂದು ರಕ್ಷಣೆ ಮಾಡಿದ್ಯಾರು ಅಂತಂದ್ರೆ ಅದು ನರಸಿಂಹ ಮಾತ್ರ. ಹಾಗಾಗಿ ಕುಟಿಲ ದ್ವೇಷದವ ನೀನಲ್ಲ, ನಿನ್ನಾರ್ಭಟ ಕಂಜಿದರು ಸೂರರೆಲ್ಲ
ಶಯನ ದುರ್ಜಟಿ ವಂದ್ಯ ಜಗನ್ನಾಥ ವಿಠಲ ಕೃತಾಂಜಲಿ ಪುಟದಿ ಬೇಡುವೆ ಲಕ್ಷ್ಮೀ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ. ಆ ಪರಮಾತ್ಮ ಯಾವುದೇ ದ್ವೇಷ ಅಸೂಯೆ ಯಾವುದೂ ಇಲ್ಲ ಪರಮಾತ್ಮನಿಗೆ. ಅವನ್ ಏನ್ ಮಾಡ್ತಾನೆ ಅಂದ್ರೆ ಭಕ್ತರನ್ನ ರಕ್ಷಣೆ ಮಾಡುತ್ತಾನೆ. ಅಷ್ಟು ವಿಧವಾಗಿ ನಾವು ಪರಮಾತ್ಮನ ಪ್ರೀತಿ ಮಾಡ್ಬೇಕಂತೆ. ನಾವು ಆ ಪ್ರೀತಿ ಮಾಡದೇ ಇದ್ರೆ ಪರಮಾತ್ಮ ರಕ್ಷಣೆ ಮಾಡಲ್ಲ. ಆ ಹಿರಣ್ಯಕಶಿಪು ಒಂದು ಮಾತು ಕೇಳ್ತಾನೆ, ಪ್ರಹ್ಲಾದನ, ಎಲ್ಲೋ ನಿಮ್ ದೇವ್ರು, ಇಷ್ಟು ದೇವ್ರು 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 ಅಂತ ಹೊಡೆದಾಡ್ತಿದ್ದೀಯಲ್ಲ, ಎಲ್ಲೋ ನಿಮ್ ದೇವ್ರು ಅಂದ್ರೆ ಚಿಟಿಕೆ ಹೊಡೆದು ಹೇಳ್ತಾನೆ, ನೀ ಎಲ್ ಕೇಳ್ತೀಯ ನಾ ಅಲ್ಲಿ ತೋರಿಸ್ತೀನಿ. ಏನ್ ಗುಂಡಿಗೇರಿ ಇದು? ನಮಗಾಗಿದ್ರೆ ಯಾರಾದ್ರೂ ಬಂದು ದೇವ್ರ ಹೇಳ್ರಿ, ನನ್ನೇ ಕೇಳ್ರಿ, ಏನಾಚಾರ್ಯ ಇಷ್ಟೊತ್ತೆಲ್ಲ ಪ್ರವಚನ ಮೈ ಕೊಡ್ದು ಹೋಗಂತೆ ಬಿಗುದ್ರಿ, ನಿಮ್ ದೇವ್ರೆಲ್ಲಿ ಅಂತಂದ್ರೆ ಮನೆ ಕರ್ಕೊಂಡು ಹೋಗಿ ದೇವ್ರ ಪಿಡಿಗೆ ತೆಗೆದು ಸಂಪುಟ ತೆಗೆದು ಸಾಲಿಗ್ರಾಮ ನೋಡಿ ಇಲ್ಲಿದ್ದಾನ ದೇವ್ರು. ನಾವು ಸುಮ್ಮನೆ ಹೇಳೋದು ಪ್ರವಚನದಲ್ಲಿ ಚೆನ್ನಾಗಿರತ್ತೆ. ಎಲ್ಲಿದ್ದಾನ ದೇವ್ರು ಅಂತಂದ್ರೆ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ, ಎಲ್ಲಾ ಕಡೆಗಿದ್ದಾನೆ ಅಂತ. ಓಹೋ ಚೆನ್ನಾಗಿದೆ, ತೋರಿಸಿ ಅಂತ ನಾಯಿಯನ್ನು ತೋರ್ಸ್ಲಿಕ್ಕಾಗತ್ತೆ. ನಾಯಿನ ಹನುಮಂತ ಅಲ್ಲ ಎದೆ ಬಿಗು ತೋರ್ಸೋದಕ್ಕೆ, ನಾಯಿನ ಪ್ರಹ್ಲಾದ ಅಲ್ಲ ಕಂಬ ಹೊಡೆದು ತೋರ್ಸೋದಕ್ಕೆ. ಹಾಗಾಗಿ ಇದೆಲ್ಲ ನಮ್ಮ ಭಕ್ತಿಯಲ್ಲಿವರೆಗಿದೆ ಅಂತಂದ್ರೆ ಉದರ ಪೋಷಣೆಯವರೆಗಿದೆ. ಈ ಉದರ ಪೋಷಣೆ ಅನ್ನುವಂಥದ್ದು ಡಾಂಭಿಕವಾಗುವ, ಈ ಭಕ್ತಿ ಅನ್ನೋದು ಡಾಂಭಿಕ ಆಗಬಾರದು. ನಾವು ದೇವರ ಭಕ್ತಿ ಮಾಡ್ತೀವಿ, ಇಲ್ಲ ಅಂತಲ್ಲ. ನೀವೆಷ್ಟೋ ಜನ ದೇವರ ಮೇಲೆ ಶ್ರದ್ಧೆ ಇಟ್ಕೊಂಡು ಭಕ್ತಿಯನ್ನು ಮಾಡ್ತೀರಿ, ಆದ್ರೆ ಎಲ್ಲಿವರೆಗೂ ಬರುತ್ತೆ ಅಂತಂದ್ರೆ ನಮ್ದೊಂದು ಲಿಮಿಟೇಷನ್ ಇದೆ. ಬೆಳಗ್ಗೆ 6 ಗಂಟೆಯಿಂದ 10 ಗಂಟೆವರೆಗೆ ಮಾತ್ರ ದೇವರು, ಆಮೇಲಿಂದೆಲ್ಲ ಲೌಕಿಕ ಕಾರ್ಯ. ಆಮೇಲೆ ದೇವರನ್ನು ಮುಟ್ಟೋದೇ ಇಲ್ಲ ನಾವು. ನಮ್ಮ ಪೂಜೆ ಹೇಗಾಗೋಗಿದೆ ಅಂದ್ರೆ ಸಾಲಿಗ್ರಾಮ ತೆಗೆದು ಮುಂದೆ ಇಟ್ಟಾಗ ಮಾತ್ರ ಅದು ಪೂಜೆ, ಬೇರೆಲ್ಲವೂ ಕೂಡ ಲೌಕಿಕ ಕಾರ್ಯ ಅಂತ ಹೇಳಿ ಅಲ್ಲ. ಗೃಹ ಕರ್ಮವ್ಯಾಸರದಲೆ ಪರಮೋತ್ಸಾಹದಲ್ಲಿ ಮಾಡುತ್ತ ಜಗದ ಅಹಿಶನ ಸೇವೆ ಇದೆನು ತಲಿ ಲೋಕದೊಳ ಹರ ಹರಮನದಿ ಸಮರ್ಪಿಸುತ್ತಿರುವುದೇ ಫಲವಿದು ಬಾಳ್ದುದಕ್ಕೆ. ಹಾಗಾಗಿ ಪರಮಾತ್ಮನ ಪ್ರತಿಯೊಂದು ಕಾರ್ಯ ಅದು ಪರಮಾತ್ಮನ ಕಾರ್ಯ, ಲೌಕಿಕ ಕಾರ್ಯ ಪರಮಾತ್ಮನ ಕಾರ್ಯ ಅಂತ ಹೀಗೆ ತಿಳಿದು ಮಾಡಿದ ಭಕ್ತಿಯಲ್ಲಿ ಪರಮಾತ್ಮ ಏನು ಮಾಡ್ತಾನೆ, ನಮಗಾಗಿ ತಾನು ಬರ್ತಾನಂತೆ. ಇವನು ಭಕ್ತ ಅಂತ ತಾನು ಸ್ವೀಕಾರ ಮಾಡಿ ಪರಮಾತ್ಮ ಯಾವಾಗಲೂ ನಮ್ಮ ಜೊತೆಗಿದ್ದು ಏನೇ ಕಷ್ಟ ಬಂದರೂ ಕೂಡ ಹೆದರಬೇಡ ಅಂತ ಹೇಳಿ ನರಸಿಂಹನ ತರ ನಮ್ಮನ್ನ ಕಾಯುವಂಥವನು ಯಾರಾದರೂ ಇದ್ರೆ ಅದು ನಮ್ಮ ಸ್ವಾಮಿ ಮಾತ್ರ. ಹಾಗಾಗಿ ಭಕ್ತ ಪ್ರಿಯಂ, ಅವನು ಎಲ್ಲ ಭಕ್ತರನ್ನ ಪ್ರೀತಿ ಮಾಡುತ್ತಾನೆ, ಎಲ್ಲ ಭಕ್ತರೂ ಕೂಡ ಅವನನ್ನ ಪ್ರೀತಿ ಮಾಡುತ್ತಾರೆ. ಹಾಗಾಗಿ ಭಕ್ತ ವತ್ಸಲ, ಎಷ್ಟು ಪರಮಾತ್ಮ ಅವನ ಅನುಗ್ರಹ ಮಾಡುತ್ತಾನೆ ಅಂತಂದ್ರೆ ಭಕ್ತ ವತ್ಸಲ, ಭಕ್ತಾಪರಾಧ ಸಹಿಷ್ಣು, ಭಕ್ತ ಪರಾಧೀನ ಅಂತ. ಎಷ್ಟೋ ದಿನ ಸರ್ವತಂತ್ರ ಸ್ವತಂತ್ರನಾದ ಪರಮಾತ್ಮ ಭಕ್ತರಿಗೆ ಅಧೀನ ಆಗ್ಬಿಟ್ಟ. ಎಷ್ಟು ಭಕ್ತರಿಗೆ ಅಧೀನ ಗೊತ್ತಾ? ಕರೌ ಹರೇರ ಮಂದಿರ ಅರ್ಜನಾದಿಶು, ನಿತ್ಯದಲ್ಲಿ ಇಡೀ ಭೂಲೋಕದ ಚಕ್ರವರ್ತಿಯಾದಂತಹ ಅಂಬರೀಷ ಮಹಾರಾಜ ಕೈಯಲ್ಲಿ ಕಸಬರಿಗೆ ಹಿಡಿದು ದೇವರ ಮನೆಯನ್ನು ಗುಡಿಸ್ತಾ ಇದ್ರೆ, ಏಕಾದಶಿ ಉಪವಾಸವನ್ನ ಮಾಡ್ತಾ ಇದ್ದ ಆ ಯಾವ ಅಂಬರೀಷ ಮಹಾರಾಜನಿಗೆ ತನ್ನ ಚಕ್ರವನ್ನ ಪರಮಾತ್ಮ ಕೊಟ್ಟಾಗ ದುರ್ವಾಸರನ್ನು ನಟ್ಟಿಸಿಕೊಂಡು ಬಂದಾಗ ವೈಕುಂಠಕ್ಕೆ ಬರ್ತಾರೆ. ದುರ್ವಾಸರು ಹೇಳ್ತಾನೆ, ಪರಮಾತ್ಮ ಅಹಂ ಭಕ್ತ ಪರಾಧೀನ, ನನ್ನ ಕೈಯಲ್ಲೇನು ಸಾಧ್ಯ ಇಲ್ಲ. ಆದ್ರೆ ನಾವೇನ್ ಭಾಷಣ ಬಿಗಿತೀವಿ, ಪರಮಾತ್ಮ ಸರ್ವತಂತ್ರ ಸ್ವತಂತ್ರ, ಸರ್ವಸ್ವತಂತ್ರ, ಸರ್ವಕರ್ಮಕರ್ತೃ, ಸರ್ವಕರ್ಮಕಾರ್ಯ ಎಲ್ಲ ಹೇಳೋದು. ಆದ್ರೆ ಪರಮಾತ್ಮ ಹೇಳ್ತಾನೆ ಅಹಂ ಭಕ್ತ ಪರಾಧೀನ. ಇಂತಹ ಭಕ್ತ ಪರಾಧೀನತ್ವ ಯಾರ ಮೇಲಿಕ್ಕೆ ಸಾಧ್ಯ ರೀ? ಪರಮಾತ್ಮನಲ್ಲದಂತೆ. ಹಾಗಾಗಿ ಪರಮಾತ್ಮ ಭಕ್ತರನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಷ್ಟೇ ಭಕ್ತರು ಕೂಡ ಪರಮಾತ್ಮನನ್ನು ಪ್ರೀತಿ ಮಾಡ್ತಾರಂತೆ. ಪ್ರಹ್ಲಾದ ಮಹಾರಾಜರು ಧ್ರುವ 6 ವರ್ಷದ ಕೂಸು 6 ತಿಂಗಳು ಮಾಡಿದಂತಹ ಅದ್ಭುತವಾದಂತಹ ಯಾವ ತಪಸ್ಸು. ನಾವಿವತ್ತು ಏಕಾದಶಿ 1 ದಿನದ ಉಪವಾಸ, ಹಬ್ಬಬ್ಬ ಇವತ್ತೇನಾದ್ರೂ ನಾವು ಪುಣ್ಯ, ದಸರಾ ಆಯಿತು, ನಿನ್ನೆ ಏನಾದ್ರೂ ಯುಗಾದಿ ಏನಾದ್ರೂ ಆಗಿದ್ರೆ ಇಟ್ಕೊಳ್ಳಿ. ಆಚಾರ್ಯ ಇನ್ನು ಪಂಚಾಂಗ ತೆಗಿಲಿಕ್ಕಿಲ್ಲ. ಆಚಾರ್ಯ 2 ಏಕಾದಶಿ ಯಾವಾಗ ಬಂದಿದೆ, ಎಷ್ಟು ಬಂದಿದೆ, ಕೃಷ್ಣಾಷ್ಟಮಿ ಯಾವಾಗ ಪಾರಣೆ, ಏನ್ ಬೆಳಗ್ಗೆನೋ ಮಧ್ಯಾಹ್ನವೋ ಸಾಯಂಕಾಲವೋ ರಾತ್ರಿಯೋ ಮತ್ತು ಮರುದಿನ ಬೆಳಗ್ಗೆನೋ, ಯಾಕೆ ನಮ್ಗೆ ಉಪವಾಸ ಅಂತೂ ಸಾಧ್ಯವೇ ಇಲ್ಲ. ಭಕ್ತಿಯ ಮೊದಲ ಮೆಟ್ಲೇನು ಅಂತಂದ್ರೆ ದೇಹದಂಡನೆ. ನಮಗೆ ಇವತ್ತೆಲ್ಲರೂ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ದೇವ್ರೇನಾದ್ರೂ ಉಪವಾಸ ಮಾಡು ಅಂತ ಅಂದಿದ್ನೇನ್ರಿ? ನಮ್ಮ ದೇವ್ರು ಅಂದಿದ್ದಾನಪ್ಪ, ನಿಮ್ ದೇವ್ರು ಅನ್ನೋ ಇಲ್ಲೋ ಗೊತ್ತಿಲ್ಲ, ನಮ್ಮ ದೇವ್ರು ಮಾತ್ರ ಹೇಳ್ತಾ ಇದ್ದಾನೆ ಉಪವಾಸ ಮಾಡು, ದೇಹ ದಂಡನೆ ಮಾಡಿ. ದೇಹ ಇರೋದೇ ದಂಡಿಸೋದಕ್ಕಾಗಿ. ಹಾಗಾಗಿ ದೇಹ ದಂಡಿಸದೆ ಹೋದ್ರೆ ಈ ದೇಹ ದಂಡ ಆಗಿ ಹೋಗುತ್ತೆ. ಹಾಗಾಗಿ ಉಪವಾಸ ಮಾಡಬೇಕಂತೆ, ದೇಹವನ್ನ ಕೃಷ ಮಾಡಬೇಕು. ಹೇಗೆ ಮಾಡಿದ ಆ ಧ್ರುವ ಮಹಾರಾಜರು 1 ತಿಂಗಳು ಕೇವಲ ಆ ಹಣ್ಣು, ಬೋರೆ ಹಣ್ಣುಗಳನ್ನು ತಿಂದು ತಪಸ್ ಮಾಡಿದ್ರು. 1 ದಿನಕ್ಕೊಂದು ಅಂತ ಹೇಳಿ, 1 ದಿನಕ್ಕೆ ಒಂದೊಂದೇ, ಮತ್ತೆ 1 ದಿನಕ್ಕೆ ಒಂದೊಂದು ಅಂತ ಹೇಳಿ ಪುಟ್ಟಿ ಅಲ್ಲ. ಮತ್ತೆ 3 ದಿನಕ್ಕೊಮ್ಮೊಮ್ಮೆ ಎಲೆ ತಿಂತಾ ಇದ್ರಂತೆ.
ಮತ್ತೆ 6 ದಿನಕ್ಕೊಮ್ಮೆ ಒಂದೊಂದು ಸರ್ತಿ ನೀರು, ಒಂದೊಂದು ಗುಟುಕು ನೀರು. ಮತ್ತೆ ಇನ್ನೊಂದು 4ನೇ ತಿಂಗಳು 12 ದಿನಕ್ಕೊಮ್ಮೆ ಒಮ್ಮೆ ಗಾಳಿ ತಗೊಂಡ್ರೆ 12 ದಿನ ಅಂದ್ರೆ ಬಿಡೋರಂತೆ. ಮತ್ತೆ 12 ದಿನ ಗಾಳಿ. ಎಷ್ಟು ಪ್ರಾಣಾಯಾಮ ರೀ! ಇವತ್ತು ನಮ್ದೇನು ಪ್ರಾಣಾಯಾಮ ಅಂತಂದ್ರೆ ಈಗ ಮೂಗಿಟ್ಕೊಂಡ್ಬಿಟ್ರೆ ಉಸಿರಾಟ ಏರ್ಸೋದು ಇಳಿಸೋದು ಇಲ್ಲ, ಮೂಗಿಟ್ಕೊಂಡ್ರೆ ಪ್ರಾಣಾಯಾಮ. ಅದು ಆ ರೀತಿ ಪ್ರಾಣಾಯಾಮ ಮಾಡಿ ಒಳಗಿರುವ ಪರಮಾತ್ಮನ ದರ್ಶನವನ್ನ ಮಾಡಿಕೊಂಡು ಚಿರವಾದ ಸ್ಥಾನವನ್ನ ಪಡೆದುಕೊಂಡ ಭಕ್ತ ಅದು ಯಾವ ಧ್ರುವ ಮಹಾರಾಜರು. ಇಂತಹ ಯಾವ ಧ್ರುವ ಮಹಾರಾಜರು ಪರಮಾತ್ಮನಲ್ಲಿ ತೋರಿಸಿದಂತಹ ಭಕ್ತಿ ಅದು. ಪ್ರಹ್ಲಾದರಾಜರು ತೋರಿಸಿದಂತಹ ಭಕ್ತಿ, ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು ತೋರಿಸಿದಂತಹ ಭಕ್ತಿ. ಇಂತಹ ಯಾವ ಎಲ್ಲ ಭಕ್ತರಿಂದ ಪ್ರಿಯನಾದವನು ಎಲ್ಲ ಭಕ್ತರನ್ನ ಕಂಡ್ರೆ ಪರಮಾತ್ಮನಿಗೆ ಪ್ರೀತಿ. ಹಾಗಾಗಿ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ, ಎಲ್ಲ ಲೋಕಗಳಲ್ಲಿ ಇರುವಂತಹ ಎಲ್ಲ ದೇವತೆಗಳಿಂದ ಪರಮಾತ್ಮ ಆಕಾಶಾತ್ ಪತಿತಂ ದೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ. ಆ ಪರಮಾತ್ಮನಿಗೆ ಎಲ್ಲ ನಮಸ್ಕಾರ ಹೋಗುವಂಥದ್ದು. ನಾವು ಯಾರು ಏನ್ ಬಂಬಡಿ ಹೊಡ್ಕೊಂಡ್ರು ಕೂಡ ಸಾಧ್ಯ ಇಲ್ಲ. ಭಾಗವತ ಸ್ಪಷ್ಟವಾಗಿ ತಿಳಿಸತ್ತೆ. ಇವತ್ತು ನಾವು ರುದ್ರನನ್ನು ಸರ್ವೋತ್ತಮ ಅಂತಂದ್ರೂ ಕೂಡ ಚತುರ್ಥ ಸ್ಕಂದದಲ್ಲಿ ತನ್ನ ಮಾವನ ಮನೆಯ ಆ ಯಜ್ಞಕ್ಕೆ ಹೋದ ಸಂದರ್ಭದಲ್ಲಿ ದಕ್ಷ ಪ್ರಜಾಪತಿ ಹೇಳ್ತಾ, ಎದ್ದ ನಿಂತು ಗೌರವ ಕೊಳ್ಳಿಲ್ಲ, ಇವನೇನು ಮಹಾದೇವ ಅಂತ ಹೇಳಿದಾಗ ಆವಾಗ ರುದ್ರದೇವರು ಹೇಳ್ತಾರೆ, ನಾ ಯಾಕೆ ಎದ್ನಿಲ್ಲ ಅಂತಂದ್ರೆ ಪಕ್ಕದಲ್ಲಿರುವ ಬ್ರಹ್ಮದೇವರ ಒಳಗೆ ವಾಸುದೇವ ರೂಪಿಯಾದ ಪರಮಾತ್ಮನನ್ನ ಕಾಣ್ತಾ ಇದ್ದೆ, ಹಾಗಾಗಿ ನಾನು ಎದ್ನಿಲ್ಲ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯ ಗೃಹೀತ ಶಕ್ತಿ ಹೃದಯಾಯ ದೇಹಿನಾಂ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ಅಸ್ಮೈ ಪರಹ ಶುಕಾಚಾರ್ಯರು ತಾವು ಮಂಗಲಾಚರಣೆ ಮಾಡ್ತಾ ಇದ್ದಾರೆ. ಯಾರು? ರುದ್ರದೇವರವರು. ಅಂತಹ ಶುಕಾಚಾರ್ಯ ಹೇಳ್ತಾರೆ, ಅಸ್ಮೈ ಪರಹ ಎಲ್ಲರಿಗಿಂತಲೂ ಉತ್ತಮನಾದವನು ಪರಮಾತ್ಮ. ಹಾಗಾಗಿ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯ ವರ್ಜಿತಂ. ಪರಮಾತ್ಮ ಗುಣತ್ರಯಾತೀತ, ಕಾಲತ್ರಯಾತೀತ, ದೇಹತ್ರಯಾತೀತ, ಎಲ್ಲದರಿಂದಲೂ ಅತೀತನಾದವನು. ಅವನಿಗೆ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತಿಲ್ಲ. ದೇಹ ಮುಪ್ಪಿಲ್ಲ, ಯೌವನ ಇಲ್ಲ, ಅದ್ರ ಜೊತೆ ಹುಟ್ಟಿಲ್ಲ, ಸಾವಿಲ್ಲ. ಈ 3 ಗುಣಗಳು, ಸತ್ವ ರಜಸ್ತಮೋ ಗುಣಗಳು ಯಾವುದು ಪರಮಾತ್ಮನಲ್ಲಿಲ್ಲ. ಈ ಎಲ್ಲ ಗುಣಗಳು ಮಹಾಲಕ್ಷ್ಮಿಯಲ್ಲೇ ಇಲ್ಲ ಅಂತಂದ್ರೆ ಆ ಮಹಾಲಕ್ಷ್ಮಿಯನ್ನ ನಿಯಮನ ಮಾಡುವ ಪರಮಾತ್ಮನಿಗೆ ಎಲ್ಲಿಂದ ಇರುತ್ತೆ? ಇಂತಹ ಯಾವ ಪರಮಾತ್ಮ ಈ ದೇಹಗಳನ್ನ, ಈ ಗುಣಗಳನ್ನ ಎಲ್ಲವನ್ನ ಮೆಟ್ಟಿ ಮೀರಿ ನಿಂತವನು ನಮ್ಮ ಪರಮಾತ್ಮ. ಹಾಗಾಗಿ ಅಂತಹ ತ್ರೈಗುಣ್ಯ ವರ್ಜಿತ ಅಜಂ ಅಜ ಅಂತಂದ್ರೆ ಮೊದಲು ಹುಟ್ಟದವನು ಯಾರದು? ಬ್ರಹ್ಮ. ಆ ಬ್ರಹ್ಮನಿಗೆ ಹುಟ್ಟುಕೊಟ್ಟವನು ಯಾರು ಅಂತ ನಮ್ಮ ಪರಮಾತ್ಮ. ಅಜಂ ವಿಭುಂ, ಎಲ್ಲರಿಂದಲೂ ಕೂಡ ವಂದಿತನಾದವನು. ಇಡೀ ಜಗತ್ತಿನಲ್ಲಿ ಬುದ್ಧಿವಂತ ಅಂತಂದ್ರೆ ನಮ್ಮ ಪರಮಾತ್ಮ. ಹಾಗಾಗಿ ನಾವು ಚಾಪೆ ಕೆಳಗೆ ತೂರಿದ್ರೆ ಇನ್ನೊಬ್ರು ರಂಗೋಲಿ ಕೆಳಗೆ ತೂರುತ್ತಾರೆ. ನಮ್ಮ ಸ್ವಾಮಿ ಇಡೀ ಭೂಮಿ ಕೆಳಗೆ ತೂರಿ ಆ ಭೂಮಿಯನ್ನೇ ಎತ್ತಿಡುವನು. ಹಾಗಾಗಿ ನಮ್ಮ ಪರಮಾತ್ಮನನ್ನ ಈ ಬುದ್ಧಿಶಕ್ತಿಯಿಂದ ಮೆಟ್ಟಿ ನಿಲ್ತೇವೆ ಅನ್ನೋದು ಸಾಧ್ಯ ಇಲ್ಲ. ಹಿರಣ್ಯಕಶ್ಯಪು ಎಷ್ಟೋ ಬಟ್ಟೆ ಹಾಕೊಂಡ, ಅಲ್ಲಿ ಸಾಯ್ಬಾರ್ದು, ಇಲ್ಲಿ ಸಾಯ್ಬಾರ್ದು, ಹಾಗೆ ಸಾಯ್ಬಾರ್ದು, ಹೀಗೆ ಸಾಯ್ಬಾರ್ದು, ಒಳಗಲ್ಲ ಹೊರಗಲ್ಲ ಮಧ್ಯ ಅಲ್ಲ, ಅದಲ್ಲ ಇದಲ್ಲ ಏನೇನೋ ಅಂದ. ಕೊನೆಗೆ ಸತ್ನೋ ಇಲ್ಲ. ಆವಾಗ ಅಂದ್ಕೊಂಡ್ರಂತ ಬ್ರಹ್ಮದೇವರು, ನೀನು ನಿನ್ನ ಹುಟ್ಟಿಗೆ ನಾ ಕಾರಣ, ನನ್ನ ಹುಟ್ಟಿಗೆ ನಮ್ಮಪ್ಪ ಇದ್ದಾನೆ, ಅವನನ್ನು ಯಾರು ಮೀರಿಸಿ ನಿಲ್ಲಕ್ಕೆ ಸಾಧ್ಯ ಇಲ್ಲ. ನಿನ್ನ ಬುದ್ಧಿವಂತಿಗೆ ಅವನ ಮುಂದೆ ಏನು ನಡೆಯಲ್ಲ. ನಾ ವರ ಕೊಡೋದು ಕೊಡ್ತೀನಿ, ಮಿಕ್ಕಿದ್ದು ಅವನ ಇಷ್ಟ ಅಂತ ಹೇಳಿ ಬ್ರಹ್ಮದೇವರು ವರ ಕೊಟ್ಟರು. ಆ ವರ ಯಾವುದಕ್ಕೂ ಧಕ್ಕೆ ಬರದಂತೆ ಪರಮಾತ್ಮ ಕೊಂದ. ಇದು ಪರಮಾತ್ಮನ ಬುದ್ಧಿವಂತಿಕೆ. ಇಂತಹ ಪರಮಾತ್ಮನ ಬುದ್ಧಿವಂತಿಕೆ ಮುಂದೆ ಯಾರು ಬುದ್ಧಿವಂತಿಕೆ ಅಲ್ಲ. ವಿಹಂ ಆದ್ಯಂ, ಎಲ್ಲದಕ್ಕೂ ಮೊದಲು ಯಾರು ಅಂದ್ರೆ ಅದು ಪರಮಾತ್ಮ. ಆದ್ಯಂ ಈಶಂ, ಎಲ್ಲರಿಗೆ ಒಡೆಯ ಅದು ಪರಮಾತ್ಮನೇ. ಆದ್ಯಂ ಈಶಂ ಒಂದೇ ಭವಗ್ನಂ ಅಮರಾಸುರ ಸಿದ್ಧ ವಂದ್ಯಂ. ಇಡೀ ಜಗತ್ತಿನಲ್ಲಿ ಯಾರೆಲ್ಲರಿದ್ದಾರಲ್ಲ ಅವರೆಲ್ಲರೂ ಕೂಡ ಪರಮಾತ್ಮನ ಮುಂದೆ ಹೋ ಅಂತ ಬಿದ್ದು ನಮಸ್ಕಾರ ಮಾಡ್ತಾರೆ. ಇವತ್ತು ಯಾರನ್ನ ನಾವು ಉತ್ತಮರು ಅಂತ ಕಾಯ್ತಾ ಇದ್ದೀವೋ, ಇವತ್ತು ಹೋಗಿ ತಿರುಪತಿಯಲ್ಲಿ ನೋಡ್ರಿ, ಎಲ್ಲರೂ ಹೊರಗಡೆ ಕೈ ಕಟ್ಟಿಕೊಂಡು ಬೆಳಗ್ಗೆ ಸುಪ್ರಭಾತ ಸೇವೆ. ನಮಗೆಲ್ಲ ಈ ಲಕ್ಕಿ ತಿರುಪತಿ ದರ್ಶನ ಅಂದ್ರೆ ಹೋಗೋದು ಆ ಮೂರ್ತಿ ನೋಡಿ ಬರೋದು ಅಷ್ಟೇ. ಅವನ ವೈಭವ ನೋಡ್ಬೇಕ್ರಿ. ಈ ಬ್ರಹ್ಮೋತ್ಸವದಲ್ಲಿ ಅವನ ವೈಭವ ಎಂಥದ್ದು. ನಿತ್ಯದಲ್ಲಿ ಅವನಿಗೆ ಉತ್ಸವ. ಆ ಪರಮಾತ್ಮನ ಕಲ್ಯಾಣ, ನಿತ್ಯ ಕಲ್ಯಾಣ, ಪಚ್ಚತೋರಣ, ಏಕಾದಶಿ, ಅಮಾವಾಸ್ಯೆ, ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಏನು ಯಾವಾಗ ಬೇಕಾದ್ರೂ ಶ್ರೀನಿವಾಸ ಕಲ್ಯಾಣ ಮಾಡಬಹುದು. ಅಂತಹ ಪರಮಾತ್ಮ ತಾನು ಸುಪ್ರಭಾತ ಸೇವೆಯನ್ನು ಕೈಗೊಳ್ಳಬೇಕಾದ್ರೆ
ಎಲ್ಲಾ ದೇವಾನುದೇವತೆಗಳು ಬರ್ತಾರಂತೆ. ಆದಿತ್ಯ ಪುರಾಣದಲ್ಲಿ ತಿಳಿಸ್ತಾರೆ. ಎಲ್ಲರೂ ಬಂದು ಆ ಪರಮಾತ್ಮನ ಮುಂದೆ ಕೈ ಕಟ್ಟುಕೊಂಡು ನಿಲ್ತಾರಂತೆ. ಬ್ರಹ್ಮದೇವರಿಂದ ಮೊದಲು ಮಾಡಿಕೊಂಡು ಪುಷ್ಕರನವರೆಗೆ ಎಲ್ಲ ದೇವತೆಗಳು, ಎಲ್ಲ ಚಕ್ರವರ್ತಿಗಳು, ಎಲ್ಲ ಋಷಿಗಳು, ಎಲ್ಲ ಅಧ್ಯಾಭಿಮಾನಿ ದೇವತೆಗಳು ಬಂದು ಕೈಕಟ್ಟಿ ಪರಮಾತ್ಮನ ಮುಂದೆ ಹೇಳ್ತಾರಂತೆ. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೂ ಸೋನರ್ಗರತ್ಮಾನ್ ರಥಃ ಪೌತ್ರಶ್ಚಂದ್ರ ವಿಭೂಷಣ ಸುರ ಗುರು ಶೇಷಶ್ಚ ಶಯ್ಯಾಸನಃ ಬ್ರಹ್ಮಾಂಡಂಬರ ಮಂದಿರಂ ಸುರಗಣಾಃ ಯಸ್ಯ ಪ್ರಭೋ ಸೇವಕಾಃ ಸತ್ರೈಲೋಕ್ಯ ಕುಟುಂಬ ಪಾಲನ ಪರ ಕುರ್ಯಾತ್ ಹರರ ಮಂಗಲಂ. ಪರಮಾತ್ಮ, ನಾನು ನಿಮ್ಮ ಸೇವಕನು, ಯಾವುದಾದ್ರೂ ಒಂದು ಸೇವೆ ಕೊಟ್ಟು ನನಗೆ ಅನುಗ್ರಹ ಮಾಡು ಅಂತ ಹೇಳಿ ಬ್ರಹ್ಮಾದಿ ದೇವತೆಗಳು ಬಂದು ಪರಮಾತ್ಮನ ಶರಣ ಹೋಗ್ತಾರಂತೆ. ನಾವು ಯಾವುದೋ ಒಂದು ಸೇವೆ, ಒಂದು ಹುಂಡಿ ಎಣಿಸೋದು, ಲಡ್ಡು ಕೊಡೋದು, ಏನೋ ಒಂದು ಸೇವೆ ಮಾಡಿ ಬಂದ್ರೆ ಅಬ್ಬಬ್ಬಬ್ಬ ಸ್ಟೇಟಸ್ ಹಾಕಿದ್ದು ಹೇಳ್ಕೊಂಡು ನಾ ಹೋಗಿದ್ದೆ ರೀ ಅಂತ ಸೇವೆ ಮಾಡಿದೆ, ಅದು ಮಾಡಿದೆ ಅಂತೇಳಿ ಒಂದು ಫ್ಯಾನ್ ಕೊಟ್ಟಿರ್ತಾರೆ ಮಠಕ್ಕೆ, 3 ರೆಕ್ಕೆ 3 ಹೆಸರು ಪುಣ್ಯ. ಅವ್ರ ಮಗ ಹೆಂಡತಿ ತನ್ನ ಹೆಸರು ಬರ್ಸಿದ್ರೆ ಪುಣ್ಯ, ಪಿತಾಮಹ ಪ್ರಪಿತಾಮಹ. ಮಠಕ್ಕೆ ಬಂದಿರ್ತಾರೆ, ಆಚಾರ್ಯ ನಂಗೆ ಆ ಫ್ಯಾನ್ ಕೆಳಗೆ ಶ್ರಾದ್ದ ಮಾಡಬೇಕು. ಯಾಕೋ ಏನು ಆ ಫ್ಯಾನ್ ಕೆಳಗೆ ಏನು ಅಂತದ್ದಿದೆ, ಇಲ್ಲ ನಾವೇ ಕೊಟ್ಟಿದ್ದು. ಏನೋ ಇರ್ಲಿ ಬಿಡಿ, ಏನೋ ಆಸೆ ಇರುತ್ತಲ್ಲ ಅಂತ ಮಾಡಿಸಿದ್ರೆ ಪಿಂಡ ಪ್ರದಾನ ಟೈಮಿಗೆ ಫ್ಯಾನ್ ಆಫ್ ಮಾಡ್ರಿ ಅಂತಂದ್ರೆ ಏನು ಬಹುಶಃ ಚಳಿ ಆಗುತ್ತೇನೋ ಅಂತ ಹೇಳಿ ಆಮೇಲೆ ಹೆಸರು ಹೇಳಿ ಪಿಂಡ ಇಡೋದು, ಮೇಲ್ ನೋಡೋದು ಪಿಂಡ ಇಡೋದು, ಮೇಲ್ ನೋಡೋದು ಪಿಂಡ ಇಡಿ. ಯಾಕೆ ಅಂದ್ರೆ ಅವ್ರ ಅಪ್ಪ ಅಮ್ಮನ ಹೆಸರೇ ಮರ್ತ್ಬಿಟ್ಟಿದ್ದಂತೆ. 3 ಹೆಸರು ಬಿಟ್ಟು ಮಧ್ಯದಲ್ಲಿ ಗೋತ್ರ, ಅವ್ರ ಅಪ್ಪ, ಆಮೇಲೆ ತಾತ ಮುತ್ತಾತ, ಮೇಲೆ ಹೆಸರು ನೋಡೋದು ಪಿಂಡ ಇಡೋದು, ಹೆಸರು ನೋಡೋದು ಪಿಂಡ ಇಡೋದು. ನಾವು ಕೊಟ್ಟೊಂದು ಫ್ಯಾನಿಗೇನೆ ಅಷ್ಟು ಹೆಸರು ಬರೋದು, ನಾ ಕೊಟ್ಟೆ ಅಂತ ಹೊಡ್ಕೋತೀವಿ. ಆದ್ರೆ ಬ್ರಹ್ಮಾದಿ ಎಲ್ಲ ದೇವತೆಗಳು ಪರಮಾತ್ಮನ ಮುಂದೆ ಕೈ ಕಟ್ಟಿಕೊಂಡು ಯಸ್ಯ ಪ್ರಭೋ ಸೇವಕಾಹ, ಇಡೀ ಜಗತ್ತನ್ನ ಆಟಾಡಿಸುವಂತಹ ಮಹಾಲಕ್ಷ್ಮಿ. ಬ್ರಹ್ಮೇಶ ಶಕ್ರ ರವಿ ಧರ್ಮ ಶಶಾಂಕ ಪೂರ್ವ ಗಿರ್ವಾಣ ಸಂತತರಿಯಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವ ವಿಭುಧಂ ವಿಸೃದಾತ್ಯಚಿಂತ್ಯ ಶ್ರೀಯತ್ಕಟಾಕ್ಷ ಬಲವತ್ಯದಿ ತನ್ನಮಾಮಿ. ಬ್ರಹ್ಮದೇವರು ಬ್ರಹ್ಮ ಪದವಿಯಲ್ಲಿ ಕುತ್ಕೊಂಡು ಕೆಲಸ ಮಾಡೋದಕ್ಕೆ, ವಾಯುದೇವರು ತಮ್ಮ ಪದವಿಯಲ್ಲಿ, ರುದ್ರ ತನ್ನ ಪದವಿಯಲ್ಲಿ, ಶೇಷ ಗರುಡ ಎಲ್ಲರೂ ತಮ್ಮ ಪದವಿಯಲ್ಲಿ ಕೂತ್ ಕೆಲಸ ಮಾಡಬೇಕು ಅಂದ್ರೆ ಮಹಾಲಕ್ಷ್ಮೀ ದೇವಿ ತನ್ನ ಕುಡಿಗಣ್ಣ ನೋಟದಿಂದಾಡಿಸಿದಾಗ ಮಾತ್ರ ಅವ್ರು ಕಾರ್ಯ ಮಾಡ್ತಾರಂತೆ. ಅಂತಹ ಮಹಾಲಕ್ಷ್ಮಿ, ಇಡೀ ಜಗತ್ತಿಗೆ ಸರ್ವ ಸಂಪತ್ ಪ್ರದಾಯಕಿಯಾದಂತಹ ಮಹಾಲಕ್ಷ್ಮೀ ದೇವಿ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತಿಗಳು. ಏನು ಧನ್ಯಳೋ ಲಕುಮಿ, ಎಂಥ ಮಾನ್ಯಳು. ಎಷ್ಟು ಆ ವಿಧವಾಗಿ ಆ ಮಹಾತಾಯಿ ಪರಮಾತ್ಮನ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಇಂತಹ ಜಗದೊಡತಿಯಾದ ಲಕ್ಷ್ಮೀ ದೇವಿಯೇ ಪರಮಾತ್ಮನ ಮುಂದೆ ಕೈ ಕಟ್ಟಿ, ಸ್ವಾಮಿ ನಾನು ನಿನ್ನ ಸೇವಕಿ. ಯಾವಾಗಲೂ ಲಕ್ಷ್ಮೀನಾರಾಯಣರ ಫೋಟೋ ನೋಡಿದಾಗ, ಅನಂತ ಪದ್ಮನಾಭನ ಫೋಟೋ ನೋಡಿದಾಗ ಏನ್ ನೆನಪಾಗತ್ತೆ? ನಾರಾಯಣ ಮಲಗಿರ್ತಾನೆ, ಲಕ್ಷ್ಮಿ ಪಾದ ಒತ್ತಾ ಇರ್ತಾಳೆ. ಅದರ ಅರ್ಥ ಏನು? ಪರಮಾತ್ಮ ಅವನಿಗಂತೂ ಯಾರು ಎಷ್ಟು ಬಂದು ಪಾದ ಒತ್ತಿದ್ರು ಸಾಕಾಗೋದಿಲ್ಲ. ಕೆಲವರು ಇರ್ತಾರೆ ಕಾಲು ಒತ್ತಿಸ್ಕೊಂಡಾಗೆಲ್ಲ ಆನಂದ ಆಹಾ ಆಹಾ ಅಂತ ಮಲಗಿರ್ತಾರೆ. ನಮ್ಮ ಸ್ವಾಮಿನೂ ಹಾಗೆ, ಅವನು ಯಾವಾಗಲೂ ಮಲ್ಕೊಂಡಿರ್ತಾನೆ, ಈಗ ಒತ್ತಾ ಇರ್ತಾಳೆ. ಯಾಕೆ ಅಂತಂದ್ರೆ ಕಾಲು ಒತ್ತೋದಲ್ವಂತೆ. ನಾರಾಯಣ ಪಂಡಿತಾಚಾರ್ಯ ತಿಳಿಸ್ತಾರೆ, ನ ಕದಾಪಿ ಪದಾಂಗುಲೀಲ ಸನ್ನಖದೂರಾಜದನಂತ ಸದ್ಗುಣಾನ್ ಗಣಯೇ ಜನಾರತಾನ್ ಪರಮಾನ್ ಕೋಸ್ಯ ಪರೋ ಗುಣಾನ್ ವದೇತ್. ಬ್ರಹ್ಮದೇವರು ಲಕ್ಷ್ಮಿ ಹತ್ರ ಬಂದು ಕೇಳಿದ್ರಂತೆ, ಅಮ್ಮ ನೀನ್ ನಮ್ಮಪ್ಪನ ಕಾಲು ಯಾವಾಗಲೂ ಒತ್ತಾ ಇರ್ತೀವಿ, ನಮ್ಮಪ್ಪನೋ ಸಾಕು ಅಂತ ಅನ್ನೋನೇ ಅಲ್ಲ, ಒತ್ತಾ ಇದ್ದ ಒತ್ತಲಿ ಬಿಡು, ನಂದೇನು ಹೋಗೋದಿದೆ ಅಂತ ಅವ್ನು ಸುಮ್ಮನೆ ಮಲಗಿರ್ತಾನೆ. ನೀ ಬರೇ ಒತ್ತೋದಾ ಬಿಟ್ರೆ ಬಟ್ಟೆ ಒಗೆಯೋದು, ಪಾತ್ರೆ ತೊಳೆಯೋದು, ಮುಸುರೆ ತಿದ್ದು ಏನಾದ್ರೂ ಕೆಲಸ ಕಾರ್ಯ ಏನೂ ಇಲ್ಲಪ್ಪ ನಂಗೆ. ನಿಮ್ಮಪ್ಪನೋ ಏನು ಕ್ಷಣ ಮಾತ್ರ ನಿತ್ಯ ತೃಪ್ತ, ಅವನು ನನ್ನಿಂದಲೇ ಅವನಿಗೆ ಏನಾಗಬೇಕಾದಿಲ್ಲ ಅಂತಂದ್ರೆ ಬೇರೆ ಪದಾರ್ಥದಿಂದ ಅವನಿಗೆ ಏನಾಗಬೇಕಾಗಿದೆ. ಹಾಗಾಗಿ ನನಗೆ 24x7 ಎಲ್ಲ ಕೆಲಸದಿಂದಲೂ ಕೂಡ ರಜೆ ನನಗೆ. ಹಾಗಾಗಿ ಏನು ಮಾಡ್ತೀಯ? ಬರೇ ಕಾಲು ಹೋಗ್ತೀಯ ಅಂತಂದ್ರೆ, ಇಲ್ಲಪ್ಪ ನಿಮ್ಮಪ್ಪ ಕೃಷ್ಣಾವತಾರ ರಾಮಾವತಾರದಲ್ಲಿ ನಂದಗೋಕುಲ ಅಯೋಧ್ಯ ಪಟ್ಟಣದಲ್ಲಿ ತಿರುಗಾಡಬೇಕಾದ್ರೆ ಬರಿಗಾಲಲ್ಲಿ ಓಡಾಡ್ತಾ ಇದ್ನಲ್ಲ, ವೈಕುಂಠಕ್ಕೆ ಬರ್ಬೇಕಾದ್ರೆ ಕಾಲು ತೊಳೆದೇ ಬಂದ್ಬಿಟ್ಟ. ನಾವು ಯಾರಾದ್ರೂ ಮನೆಗೆ ಕಾಲು ತೊಳೆದೇ ಹೋದ್ರೆ ಕಾಲು ಮುರಿದು ಕೈ ಕೊಡ್ತಾರೆ ನಮಗೆ. ಆದ್ರೆ ನಿಮ್ಮಪ್ಪನ ಕೇಳೋರು ಯಾರು, ಹೇಳೋರು ಯಾರು? ಹಾಗಾಗಿ ಬಂದು ಹಾಗೆ ಮಲಗ್ಬಿಟ್ಟ. ನೋಡ್ತಾ ಇದ್ದೀನಿ, ಆ ನಿಮ್ಮಪ್ಪನ ಬಲಗಾಲು, ಹೆಬ್ಬೆರಳು, ಉಗುರು ಮಧ್ಯದಲ್ಲಿ ಅಲ್ಲಲ್ಲಿ ಈ ಧೂಳು ಕಾಣ್ತಾ ಇದೆ. ಆ ಧೂಳಿನ ಗುಣವನ್ನ ಎಣಿಸ್ತಾ ಇದ್ದೀನಿ ಅಂತ. ಆಯ್ತಮ್ಮ ನೀ ಎಣಿಸ್ತೀರ, ನಾ ಹೋಗಿ ಬರ್ತೀನಿ ಅಂತ. 1000 ವರ್ಷ ಆದ್ಮೇಲೆ ಬಂದು ಕೇಳ್ದ, ಏನ್ ಮಾಡ್ತಿದ್ದೀಯಮ್ಮ ಅಂತಂದ್ರೆ, ನಿನ್ 1000 ವರ್ಷದ ಹಿಂದೆ ಬಂದು ಏನ್ ಕೇಳ್ದ, ಏನ್ ಮಾಡ್ತಿದ್ದೆ ಅಂತ. ನಾ ಏನ್ ಹೇಳಿದ್ನೋ ಅದನ್ನೇ ಇನ್ನೂ ಪೂರ್ಣವಾಗಿ ಮಾಡ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ,
ನಕದಾಪಿ ಪದಾಂಗುಲೀಲ ಸನ್ನಖ ದುರಾಜದನಂತ ಸದ್ಗುಣನ್. ಅದಕ್ಕೆ ಅಂಟಿದಂತಹ ರಜಸ್ಸು, ಆ ಧೂಳಿನ ಗುಣವನ್ನೇ ಸಾವಿರಾರು ವರ್ಷ ಆದರೂ ಕೂಡ ಎಲ್ಲರ ನಿಗಮ ಅಗೋಚರಳಾದಂತಹ ಮಹಾಲಕ್ಷ್ಮೀ ದೇವಿಗೆ ಆ ಮನಸ್ಸಿಗೆ ಬರ್ತಾ ಇಲ್ಲ ಅಂತಂದ್ರೆ, ಆ ಧೂಳಿಗೆ ಆಶ್ರಯವನ್ನು ಕೊಟ್ಟ ಆ ನಮ್ಮಪ್ಪನನ್ನ, ಆ ತಿಮ್ಮಪ್ಪನನ್ನ, ಆ ಪರಮಾತ್ಮನ ಗುಣವನ್ನ ನಾವೇನ್ ತಾನೇ ಎಣಿಸ್ಲಿಕ್ಕೆ ಸಾಧ್ಯ? ಇಂತಹ ಎಲ್ಲ ಗುಣಗಳಿಂದ ಪರಿಪೂರ್ಣನಾದ ಆ ಪರಮಾತ್ಮನನ್ನ ನಾರಾಯಣ ಅಂತ ಕರೀತಾರೆ. ಇಂತಹ ನಾರಾಯಣನನ್ನ ನಾನು ವಂದನೆ ಮಾಡ್ತಾ ಇದ್ದೇನೆ ಅಂತ ಹೇಳಿ ವೇದವ್ಯಾಸ ದೇವರು ಮಂಗಲಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಪರಮಾತ್ಮನನ್ನು ಸದಾ ನಾರಾಯಣ ಅಂತ ಸ್ಮರಣೆ ಮಾಡಬೇಕಂತೆ. ಒಂದು ಸರ್ತಿ ನಾರಾಯಣ ಅಂದ್ರೆ ಓಕೆ, ಎರಡು ಸರ್ತಿ ನಾರಾಯಣ ಅಂದ್ರೆ ಓಕೆ, ಒಂದು ಫ್ಲೋ ಅಲ್ಲಿ ನಾರಾಯಣ ಅಂತ ಬರಬಾರ್ದ್ರಿ. ಬಂದ್ರೆ ನಮಗೇನೋ ಅದು ಅಪವಿತ್ರ. ನಾರಾಯಣ 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 ಅಂತ 4 ಜನ ಒಬ್ಬರು ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ ಅಂತಲೇ ಅರ್ಥ. ಆದರೆ ಯಾವತ್ತಿಗೂ ನಾರಾಯಣ ಶಬ್ದಕ್ಕೆ ಆ ಅರ್ಥ ಅಲ್ಲ. ನಾರಾಯಣ ಅಂದ್ರೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ವಾಂಗ್ಮಯಕ್ಕೆ ಅತೀತನಾದವನು ಪರಮಾತ್ಮ. ಅಂತಹ ನಾರಾಯಣ ಅನ್ನುವ ಶಬ್ದಕ್ಕೆ ವಿಜಯೇಂದ್ರ ಗುರು ಸಾರ್ವಭೌಮರು 100 ಅರ್ಥಗಳನ್ನು ರಚನೆ ಮಾಡಿಕೊಡ್ತಾ ಇದ್ದಾರೆ. ಆ ನಾರಾಯಣ ಅನ್ನೋದಕ್ಕೆ ಅರ್ಥ ಏನು? ಅರ ಅಂದ್ರೆ ದೋಷ. ಎಲ್ಲ ದೋಷಗಳು ಯಾರಲ್ಲಿರುವೋ ಅವರಿಗೆ ಆಶ್ರಯ ಅಂತ ಪರಮಾತ್ಮ. ದೋಷ ಇಲ್ಲದೆ ಇರೋರು ಯಾರು ಅಂತಂದ್ರೆ ಅದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿ. ಅಂತಹ ಮಹಾಲಕ್ಷ್ಮೀ ದೇವಿಗೆ ಆಶ್ರಯ ಯಾರು ಅಂತಂದ್ರೆ ಅದು ಪರಮಾತ್ಮ. ಅರ ನೀರ ಅಂತಂದ್ರೆ ನೀರು. ಇಡೀ ಜಗತ್ತಿನಲ್ಲಿ ತುಂಬಿದಂತಹ ಅಂಡೋದಕ. ಈ ಅಂಡೋದಕ ಅಂದ್ರೆ ಏನು ಗೊತ್ತಾ? ಈ ಬ್ರಹ್ಮಾಂಡ ಹೇಗಿದೆ ಅಂತಂದ್ರೆ ಒಂದು ದೊಡ್ಡ ಬಕೆಟ್ ಅಲ್ಲಿ ನೀರು ತುಂಬಿಸಿ ಮೇಲೆ ಒಂದು ಪ್ಲಾಸ್ಟಿಕ್ ಬಾಲ್ ಇಟ್ಟಾಗ ಹೇಗಿರುತ್ತೋ ಹಾಗಿರುತ್ತೆ ಬ್ರಹ್ಮಾಂಡ. ಸುತ್ತಲೂ ನೀರು, ಮೇಲ್ಗಡೆ ಬ್ರಹ್ಮಾಂಡ ಅದು ತೇಲಾಡ್ತಾ ಇರುತ್ತೆ. ಇಂತಹ ಯಾವ ಬ್ರಹ್ಮಾಂಡವನ್ನ ಹೊತ್ತು ಧಾರಣೆ ಮಾಡಿ ಇಡೀ ಬ್ರಹ್ಮಾಂಡಕ್ಕೆ ಆಶ್ರಯವನ್ನು ಕೊಟ್ಟವನು ಅದು ಪರಮಾತ್ಮ. ಇಂತಹ ನಾರಾಯಣ ಗುಣಪರಿಪೂರ್ಣ, ಎಲ್ಲ ಕಾರ್ಯ ತಾನೇ ಮಾಡುವಂಥದ್ದು. ಇಂತಹ ಎಲ್ಲ ಅದ್ಭುತವಾದ ಚಿಂತನೆಯನ್ನ ತಲೆಗೆ ತಂದುಕೊಡುವಂಥದ್ದು ಯಾವುದು ಅಂದ್ರೆ ಅದು ನಾರಾಯಣ ಶಬ್ದ. ಇಂತಹ ನಾರಾಯಣ ಶಬ್ದ ಶ್ರೀಮದಾಚಾರ್ಯರ 37 ಗ್ರಂಥಗಳ ಸುಮಾರು ಎಲ್ಲ ಗ್ರಂಥಗಳ ಮಂಗಲಾಚರಣೆಯ ಶಬ್ದ ಯಾವುದು ಅಂದ್ರೆ ಅದು ನಾರಾಯಣ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಂ ಗುಣೈ ಸರ್ವೈ ಉದೀರ್ಣಂ ದೋಷವರ್ಜಿತಂ. ಹೀಗೆ ನಾರಾಯಣ ಶಬ್ದದಿಂದ ವಿಶೇಷವಾಗಿ ನಾವು ಆ ಪರಮಾತ್ಮನನ್ನ ಧ್ಯಾನ ಮಾಡಬೇಕು. ಹಾಗಾಗಿ ನಾವು ಇಡೀ ಜೀವನದಲ್ಲಿ ಬ್ರಾಹ್ಮಣ ಅಂತನಿಸಿಕೊಂಡಾಗ ಉಪನಯನದಿಂದ ಸಾಯುವ ಪರ್ಯಂತವಾಗಿಯೂ ಕೂಡ ಕುರಿಯಾದನ್ಯಂನವ ಕುರಿಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಚತೆ. ತಾನು ಗಾಯತ್ರಿಯನ್ನ ಮಾಡಿದ್ರೆ ಅವನು ಬ್ರಾಹ್ಮಣ ಅಂತ ಕರೆಸಿಕೊಳ್ತಾನೆ. ಅಂತಹ ಬ್ರಾಹ್ಮಣ್ಯಕ್ಕೆ ಕಾರಣೀಭೂತವಾದ ಮೈತ್ರ ಅಂದ್ರೆ ವಿಶ್ವಾಮಿತ್ರರು ಕಂಡು ಹಿಡಿದಂತಹ ಯಾವ ಗಾಯತ್ರಿಯ ಉಪಾಸನೆಯ ನಂತರದಲ್ಲಿ ಮಾಡುವಂಥದ್ದೇ ನಾರಾಯಣ ಅಷ್ಟಾಕ್ಷರದ ಚಿಂತನೆ. ಅಂತಹ ನಾರಾಯಣ ಅಷ್ಟಾಕ್ಷರ ಅದು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ನಿಂತಿದೆ. ಇಂತಹ ಹಾಸುಹೊಕ್ಕಾದಂತಹ ಈ ನಾರಾಯಣ ಮಂತ್ರ, ನಾರಾಯಣ ಶಬ್ದವನ್ನ ಬಿಡಬೇಡಿ. ಅದು ಕೇವಲ ಸತ್ತಾಗಿ ಹೇಳೋದಲ್ಲ, ಇದು ಯತಿಗಳಿಗಿರುವಂತಹ ಮಂತ್ರ ಅಲ್ಲ. ಸರ್ವರೂ ಕೂಡ ನಾರಾಯಣನ ಚಿಂತನೆ ಮಾಡಬೇಕು ಅನ್ನೋ ತತ್ವವನ್ನ ಶ್ರೀಮನ್ ಮಹಾಭಾರತದ ನಮಗೆ ತಿಳಿಸಿಕೊಡ್ತಾ, ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಈ ಮಹಾಭಾರತವನ್ನ ಪ್ರವೇಶ ಮಾಡುವ ಪೂರ್ವದಲ್ಲಿ ನಾವು ಯಾರ್ಯಾರನ್ನ ಸ್ಮರಣೆ ಮಾಡಬೇಕು ಅಂತಂದ್ರೆ ನಾರಾಯಣನನ್ನ. ಯಾಕೆ ಸ್ಮರಣೆ ಮಾಡಬೇಕು ಅಂತಂದ್ರೆ ನರಂಚೈವ ನರೋತ್ತಮಂ ನಮಸ್ಕೃತ್ಯ. ಇಡೀ ಜಗತ್ತಿನಲ್ಲಿ ಎಲ್ಲ ನರರಿಂದ ನಮಸ್ಕಾರ ಮಾಡಿಸ್ಕೊಂಡು ನಾವು ಮಾಡ್ತೀವೋ ಬಿಡ್ತೀವೋ, ನಾವು ಮಾಡಿದ್ದೆಲ್ಲ ಅವನಿಗೆ ಸಲ್ಲೋದು. ಒಂದ ನಮ್ಮಿಂದ, ಇನ್ನೊಂದು ನಮಗೆಲ್ಲರಿಗಿಂತಲೂ ಕೂಡ ಉತ್ತಮರಾದವರಿಂದ. ನಾವೆಲ್ಲರೂ ಹೋಗಿ ಸ್ವಾಮಿಗಳಿಗೆ ಅಡ್ಡ ಬಿಡ್ತೀವಿ. ಆ ಸ್ವಾಮಿಗಳು ಯಾರಿಗಾದ್ರೂ ಅಡ್ಡ ಬಿಡ್ತಾರೇನ್ರಿ? ಅಯ್ಯೋ ದೊಡ್ಡ ಆಚಾರ ಬಂದ್ರಿ, ಪಂಡಿತರು ಬಂದ ತಕ್ಷಣ ಸ್ವಾಮಿಗಳು ನಿಂತು ನಮಸ್ಕಾರ ಮಾಡಿದ್ರು ಅಂತ ಎಲ್ಲಿ ನಾವು ಕೇಳಿಲ್ಲ. ಆದ್ರೆ ಯಾರ ಮುಂದೆ ನಮಸ್ಕಾರ ಮಾಡೋದು ಅಂತಂದ್ರೆ ಒಂದ ಮಾತಾ ಜ್ಯೇಷ್ಠ ಯತಿರ ಗುರುಹು. ಈ ರೀತಿಯಾಗಿ ಅವರಿಗಿಂತಲೂ ಕೂಡ ಉತ್ತಮರಾದ ಆಶ್ರಮ ಜ್ಯೇಷ್ಠರಾದ ಗುರುಗಳು, ಇಲ್ಲ ತಾಯಿ, ಇಲ್ಲ ಸಾಕ್ಷಾತ್ ಪರಮಾತ್ಮ. ಹಾಗಾಗಿ ಇವರು ತಾಯಿ ನಮಸ್ಕಾರ ಮಾಡ್ತಾರೆ ಅಂದ್ರೆ ತಾಯಿ ಯಾರಿಗೆ ನಮಸ್ಕಾರ ಮಾಡೋದು? ಪರಮಾತ್ಮನ ನಮಸ್ಕಾರ ಮಾಡೋದು. ಇನ್ನು ಗುರುಗಳು ಯಾರಿಗೆ ನಮಸ್ಕಾರ ಮಾಡೋದು? ಅವರಿಗಿಂತ ಹಿರಿಯರು ಯಾರಾದರೂ ಇರಬೇಕು, ಇಲ್ಲ ಸಾಕ್ಷಾತ್ ಪರಮಾತ್ಮನಿಗೆ. ಹಾಗಾಗಿ ನರಂಚೈವ ನರೋತ್ತಮಂ, ಯಾರನ್ನ ಉತ್ತಮರು ಅಂತ ನಾವು ಅನ್ಕೊಂಡಿದ್ದೇವೋ ಅವರೆಲ್ಲರೂ ಕೂಡ ಅವನಿಗೆ ನಮಸ್ಕಾರ ಮಾಡೋದು. ಇಡೀ ನರರು, ಜೀವರಲ್ಲಿ ಉತ್ತಮರು ಯಾರು ಅಂದ್ರೆ ಜೀವೋತ್ತಮರಾದ ಮುಖ್ಯಪ್ರಾಣ ದೇವರು. ಮುಖ್ಯಪ್ರಾಣ ವಶೇ ಸರ್ವಂ ಸವಿಷ್ಣುವರ ವಶಗತ್ಸದ. ಅಂತಹ ಮುಖ್ಯಪ್ರಾಣ ದೇವರು ಪರಮಾತ್ಮನ ವಶದಲ್ಲಿ ನಿಂತುಕೊಂಡು ತಾವು ಆ ಪರಮಾತ್ಮನಿಗೆ ನಮಸ್ಕಾರಾದಿಗಳನ್ನ ಎಲ್ಲವನ್ನ ಸಮರ್ಪಣೆ ಆ ಮಹಾನುಭಾವರು ಮಾಡುತ್ತಾ ಇರ್ತಾರೆ. ಹಾಗಾಗಿ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ,
ಮಹಾಲಕ್ಷ್ಮೀ ದೇವಿ, ಸರಸ್ವತಿ ದೇವಿಯರು, ವೇದವ್ಯಾಸ ದೇವರು. ನೋಡಿ ಇಲ್ಲಿ ತಾರತಮ್ಯ ಭಂಗ. ಮೊದಲಿಗೆ ದೇವಿ ಮಹಾಲಕ್ಷ್ಮೀ ದೇವಿ ಬಂದು, ಆಮೇಲೆ ಸರಸ್ವತಿ, ಪರಶುಕ್ಲತ್ರಯರಲ್ಲಿ ಬ್ರಹ್ಮಾಣಿ, ಅದಾದ್ಮೇಲೆ ವೇದವ್ಯಾಸ ದೇವರು. ಇದ್ರಿಂದ ನಮ್ಗೆ ಏನು ಅರ್ಥ ಆಯ್ತು ಅಂತಂದ್ರೆ ವೇದವ್ಯಾಸರು ಋಷಿಗಳು ಅಂತ ಹೇಳಿ ಅರ್ಥ ಆಯ್ತು. ಸರ್ವಥಾ ತಿಳಿಬೇಡಿ. ಇದರಿಂದ ನಾವು ವೇದವ್ಯಾಸ ದೇವರನ್ನ ನಾವು ಕೇವಲ ಒಬ್ಬ ಋಷಿ ಅಂತ ತಿಳಿಯೋದಲ್ಲ. ಹರಿಕಥಾಮೃತ ಸಾರ ಮಂಗಲಾಚರಣೆಯಲ್ಲಿ ವೇದವ್ಯಾಸ ದೇವರು ಯಾವಾಗ ಬರ್ತಾರೆ? ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯತ್. ಈ ಒಂದು ಶ್ಲೋಕವನ್ನು ಇಟ್ಟುಕೊಂಡೇ ನಮ್ಮ ಜಗನ್ನಾಥದಾಸರು ಹರಿಕಥಾಮೃತ ಸಾರದ ಮಂಗಲಾಚರಣೆಯನ್ನು ಮಾಡಿರುವಂಥದ್ದು. ಕೇವಲ ಅಲ್ಲಿ ಬರ್ತಾನೆ ಇಲ್ಲಿ ಬರ್ತಾನೆ ಅಂತ ಅನ್ನೋದರಿಂದ ಪರಮಾತ್ಮನ ಸರ್ವೋತ್ತಮತ್ವ ಖಾನಿ ಅಂತ ತಿಳ್ಕೊಳ್ಬೇಡಿ. ಇದೇ ಪ್ರಶ್ನೆ ಗೋಪಾಲದಾಸರಿಗೆ ಬಂತು. ಯಾವಾಗ ಅಂದ್ರೆ ಗಯಾ ಕ್ಷೇತ್ರಕ್ಕೆ ಹೋದಾಗ ವಿಜಯ ಪ್ರಭುಗಳನ್ನು ಕೇಳಿದ್ರಂತೆ, ಏನ್ ಸ್ವಾಮಿ ಮುಂದೆ ಮಾರಮ್ಮ, ಸುಂಕ್ಲಮ್ಮ, ಎಲ್ಲಮ್ಮ, ಜಾವಮ್ಮ ಎಲ್ಲರ ಉತ್ಸವ ಹೋಯ್ತು, ಕೊನೆಯಲ್ಲಿ ಗಯಾ ಗದಾಧರ ಉತ್ಸವ ಬಂತು ಅಂತ ಕೇಳಿದಾಗ ಆಗ ವಿಜಯ ಪ್ರಭುಗಳು ತಿಳಿಸ್ತಾರೆ, ನೋಡಪ್ಪ ಇವರೆಲ್ಲ ಮುಂದೆ ಹೋದ್ಮೇಲೆ ಹೋಗೋರಲ್ಲ, ಇನ್ನೂ ಯಾರೋ ಬರ್ತಾರೆ, ಇನ್ನೂ ಯಾರೋ ಬರ್ತಾರೆ, ಇನ್ನೂ ನೋಡಿ. ಈಗ 6 ಗಂಟೆಗೆ ಪ್ರವಚನ ಪ್ರಾರಂಭ ಆಗ್ಬೇಕಾಗಿತ್ತು, 6:45 ಪ್ರಾರಂಭ ಆಯ್ತು. ಇವಾಗ ಬರ್ತಾರೇನೋ, ಇವಾಗ ಬರ್ತಾರೇನೋ, ಇವಾಗ ಬರ್ತಾರೇನೋ ಅಂತ ಕಾಯ್ತಾ ಇದ್ರೆ ಬಂದ್ಮೇಲೆ ಓ ಇವರೇನಾ ಬರೋದು ಅಂತ ಅನಿಸ್ತೋ ಇಲ್ವೋ, ಬಂದ ಮೇಲೆ ಯಾವಾಗ ಮುಗಿಸ್ತಾರೆ ಅಂತಿದ್ರೆ ಮುಗಿಸ್ತೇನೆ ಅನ್ಸತ್ತೋ ಇಲ್ವೋ. ಆ ತಾಳ್ಮೆ ಇರೋದಿಲ್ಲ. ತಾಳ್ಮೆ ಇಲ್ದಿದ್ದ ಯಾರೋ ಬರ್ತಾರೆ ಯಾರು ಅನ್ನೋ ಕುತೂಹಲ ಇರುತ್ತಲ್ಲ, ಹಾಗೆ ಎಲ್ಲರೂ ಬಂದು ಹೋದ ಮೇಲೆ ಮುಂದೆ ವೇದಗಳನ್ನಾಡುವಂತಹ ಬ್ರಾಹ್ಮಣರು, ತಾಳೆ, ಮದ್ದಾಳೆ, ದುಂದುಭಿ, ಬೇರೆ, ನಿಸ್ಸಾಳೆ ಎಲ್ಲರೂ ಕೂಡ ಮುಂದೆ ಹೊಡ್ಕೊಂಡು ಹೋಗ್ತಾ ಇದ್ರೆ, ಎಲ್ಲ ಭಕ್ತರು ಮುಂದೆ ಹೋಗ್ತಾ ಇದ್ರೆ, ಕೊನೆಯಲ್ಲಿ ರಥಸ್ಥನಾಗಿ ಪರಮಾತ್ಮ ಬರ್ತಾ ಇರಬೇಕಾದ್ರೆ ಓಹೋ ಇವನಿಗ ಕಾಯ್ತಾ ಇದ್ದದ್ದು ಅಂತಂದಾಗ ಒಂದು ಸರ್ವೋತ್ತಮತ್ವ ನಮಗೆ ಹೇಗೆ ಗೊತ್ತಾಗತ್ತೋ ಹಾಗೆ ಪರಮಾತ್ಮ ಕೊನೆಯಲ್ಲಿ ಬಂದ ಅಂತಂದ ಮಾತ್ರಕ್ಕೆ ಅವನ ಸರ್ವೋತ್ತಮತ್ವ ಖಾನಿ ಆಗಲ್ಲಪ್ಪ. ಅವನು ಯಾವಾಗ ಬಂದರೂ ಕೂಡ ಅವನ ಸರ್ವೋತ್ತಮತ್ವ ಇದ್ದೇ ಇದೆ. ಇದು ವಾದಿರಾಜ ಗುರು ಸಾರ್ವಭೌಮ ರುಕ್ಮಿಣೀಶ ವಿಜಯದಲ್ಲಿ ಒಂದು ವಿಶೇಷವಾದ ಪ್ರಮೇಯವನ್ನು ತಿಳಿಸ್ತಾರೆ. ಹಿಂದೆ ರಾಮಾವತಾರದಲ್ಲಿ ಲಕ್ಷ್ಮಣ ತಮ್ಮನಾಗ ಅವತಾರ ಮಾಡಿದ. ಈಗ ನಮಗೇನು ಅಷ್ಟೇನು ಪರಮಾತ್ಮ ಸರ್ವೋತ್ತಮತ್ವ ಖಾನಿ ಬರಲಿಲ್ಲ. ಯಾಕೆ? ರಾಮ ಮೊದಲು, ಆಮೇಲೆ ಲಕ್ಷ್ಮಣ, ಅದಾದ ಮೇಲೆ ಭರತ ಶತ್ರುಘ್ನರು, ಹೀಗೆ ನಮ್ಮ ತಾರತಮ್ಯ ಸಿಕ್ತು. ಆದ್ರೆ ಕೃಷ್ಣಾವತಾರದಲ್ಲಿ ಮಾತ್ರ ಬಲರಾಮ ಮುಂಚೆ, ಅದಾದ ಮೇಲೆ ಕೃಷ್ಣ ಪರಮಾತ್ಮ ಅವತಾರ ಮಾಡಿದ್ದು. ಇದೇ ಪ್ರಶ್ನೆ ವಾದಿರಾಜ ಗುರು ಸಾರ್ವರು ಮಾಡಿಕೊಳ್ತಾರೆ, ಏನ್ ಇಲ್ಲೂ ಸರ್ವೋತ್ತಮತ್ವ ಖಾನಿ ಬಂತಲ್ಲ ಅಂತಂದ್ರೆ, ಶಯ್ಯಾಂ ಸ್ವಕೀಯಾಂ ಪುರತ ಪ್ರಯಾಣೆ. ಈಗ ರಾಜರೆಲ್ಲಾದ್ರೂ ಬೇರೆ ಊರಿಗೆ ಹೋಗ್ಬೇಕಾದ್ರೆ, ರಾಜರು ಬೇಡ, ರಾಜರು ನಾವು ನೋಡ್ಲಿಲ್ಲ, ಸ್ವಾಮಿಗಳು ಇವತ್ತು ನಾವೇನಾದ್ರೂ ಮನೆಗೆ ನಾಳೆ ಭಿಕ್ಷಕ್ಕೆ ತರಿಸಿದ್ದೀವಿ ಅಂತ ತಿಳ್ಕೊಳ್ಳಿ, ನಾಳೆ ಪುಣ್ಯ ದ್ವಾದಶಿ, ಪ್ರಯೋತ್ಸ ಏನಾದ್ರೂ ಆಗಿದ್ರೆ ಅಷ್ಟು ಚಿಂತಿರ್ತಿರ್ಲಿಲ್ಲ. ದ್ವಾದಶಿ ಆದ ಕಾರಣಕ್ಕಾಗಿ ಶಿಷ್ಯರಲ್ಲಿ ಏಕಾದಶಿ ದಿನನೇ ಬಂದ್ಬಿಡ್ತಾರೆ. ಇಡೀ ಮನೆಯನ್ನ ತಾವು ಆಕ್ರಮಣ ಮಾಡ್ಕೊಳ್ತಾರೆ. ಸೋಫಾ ಎತ್ ಹೊರಗೆ ಹಾಕಿದ್ರು, ಟಿವಿ ಎತ್ ಹೊರಗೆ ಹಾಕಿದ್ರು, ಡೈನಿಂಗ್ ಟೇಬಲ್, ಆ ಟೇಬಲ್, ಈ ಟೇಬಲ್, ಚೇರು, ಕುರ್ಚಿ, ಸೋಫಾ ಎಲ್ಲ ಹೊರಗೆ ಹಾಕಿ ಇಡೀ ಆ ಮನೆಯನ್ನ ಆಕ್ರಮಣ ಮಾಡಿ ದೊಡ್ಡ ಮಂಟಪ ಪೀಠ ಹಾಕಿ ಗಂಧ ಅಕ್ಷತೆ ತೆಗೆದು ಎಲ್ಲ ಬಟ್ಟೆ ಒಣಗಿ ಹಾಕಿದ ಮೇಲೆ ಸ್ವಾಮಿಗಳು ಬೆಳಗ್ಗೆ 4 ಗಂಟೆಗೆ ಬರ್ತಾರೆ. ಬಂದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಭಿಕ್ಷೆ ತಗೊಂಡು ಹೋಗ್ತಾರೆ. ಹೋದಾದ್ಮೇಲೆ ಏನ್ ಮಾಡ್ತಾರೆ, ಇವರೆಲ್ಲರೂ ಮತ್ತೆ ಪ್ಯಾಕಿಂಗ್ ಮಾಡ್ಕೊಂಡು ಹೋಗೋದು. ನಾವು ಕರೆದದ್ದು ಯಾರನ್ನ? ಸ್ವಾಮಿಗಳು ಕರೆದದ್ದು. ಸ್ವಾಮಿಗಳು ಯಾವಾಗ ಬಂದ್ರು? ಮರುದಿನ ಬೆಳಗ್ಗೆ 4ಕ್ಕೆ ಬಂದು 7ಕ್ಕೆಲ್ಲ ಹೊಟ್ಟೋದ್ರು. ಅಂದ್ರೆ ಮುಂಚೆ ಬಂದು ಎಲ್ಲ ತಯಾರು ಮಾಡಿದವರು ಯಾರು ಅಂದ್ರೆ ಶಿಷ್ಯರು. ಹಾಗೆಯೇ ಇಲ್ಲಿ ಸರ್ವೋತ್ತಮ ಯಾರು ಅಂದ್ರೆ ಇದ್ದದ್ರಲ್ಲಿ ಉತ್ತಮರು ಯಾರು ಅಂದ್ರೆ ಸ್ವಾಮಿಗಳು. ಹಾಗೆಯೇ ಸರ್ವೋತ್ತಮ ಯಾರು ಅಂದ್ರೆ ಪರಮಾತ್ಮ. ಆ ಪರಮಾತ್ಮನ ಸೇವಕ ಯಾರು ಅಂದ್ರೆ ಶೇಷ. ಶೇಷ ಯಾರು ಅಂದ್ರೆ ಪರಮಾತ್ಮನ ಹಾಸಿಗೆ. ಪರಮಾತ್ಮ ದೂರದ ವೈಕುಂಠದಿಂದ ತಾನು ಮಥುರಾ ಪಟ್ಟಣದ ಕಾರಾಗೃಹದಲ್ಲಿ ಅವತಾರ ಮಾಡ್ತಾ ಇದ್ದಾನೆ. ಪರಮಾತ್ಮನಿಗೆ ರೆಸ್ಟ್ ಬೇಕು ಅಂತ ಹೇಳಿ ಶಯ್ಯಾಂ ಸ್ವಕೀಯಾಂ ಪುರತ ಪ್ರಯಾಣೆ. ಅದಕ್ಕಾಗಿ ಪರಮಾತ್ಮ ಮೊದಲು ಹಾಸಿಗೆ ಕಳಿಸದಂತೆ, ನೀನು ಆರಾಮಾಗಿ ಹಾಸಿರು, ಬಂದ ತಕ್ಷಣ ನಾ ಮಲಗ್ತೀನಿ ಅಂತ ಹೇಳಿ ಪರಮಾತ್ಮ ಮೊದಲು ಬಂದ್ರೂ ಅವನಿಗೆ ಸರ್ವೋತ್ತಮತ್ವ ಹಾನಿ ಇಲ್ಲ, ಕೊನೆಗೆ ಬಂದ್ರೂ ಹಾನಿ ಇಲ್ಲ, ಮಧ್ಯದಲ್ಲಿ ಬಂದ್ರೂ ಹಾನಿ ಇಲ್ಲ. ಹಾಗಾಗಿ ದೇವೀಂ ಸರಸ್ವತೀಂ ವ್ಯಾಸಂ ಎಲ್ಲಿಟ್ಟರು ಪರಮಾತ್ಮ ಸ್ವತಂತ್ರ ಅನ್ನೋನು ಅವನು ಸ್ವತಂತ್ರನಾಗಿಯೇ ಇರ್ತಾನೆ. ಹಾಗಾಗಿ ಹೈಟ್ ವೈಸ್ ಅಲ್ಲಿ ನಿಂತ್ಕೊಳ್ರಿ ಅಂತಂದ್ರೆ, ಯಾಕೆ ನಮ್ಮ ತಾಯಿ ನನಗಿಂತ ಸ್ವಲ್ಪ ಹೈಟ್ ಅಲ್ಲಿ ಕಡಿಮೆ ಇರೋದು, ಹಾಗಂತೇಳಿ ನಮ್ಮ ತಾಯಿ ಮುಂದೆ ನಿಂತಿದ್ದಾಳೆ. ಆ ನಮ್ಮ ತಾಯಿಗಿಂತಲೂ ಕೂಡ ನಮ್ಮ ತಮ್ಮ ಇನ್ನೂ ಸ್ವಲ್ಪ ಹೈಟ್ ಕಡಿಮೆ, ಅವನು ಆ ಮುಂದೆ ನಿಂತಿದ್ದಾನೆ ಅಂತಂದಾಗ ಏನಾಗತ್ತೆ, ನಾನು ನಮ್ಮಮ್ಮನಿಗಿಂತ ದೊಡ್ಡವನು, ಹೌದಾ? ಹಿಂಗೇನಾದ್ರೂ ಯಾರ ತಲೆಗಾದ್ರೂ ಬರುತ್ತಾ? ಹೈಟ್ ಕಡಿಮೆ ಇದೆ, ಇದು ಕಡಿಮೆ ಇದೆ ಅಂತಂದ ಮಾತ್ರಕ್ಕೆ ನಾನು ನಮ್ಮ ತಾಯಿಗಿಂತ ದೊಡ್ಡವನು ಸಣ್ಣವನು ಅನ್ನೋದು ಎಲ್ಲಿಂದಲೂ ಬರೋದಿಲ್ಲ. ಎಲ್ಲಿ ಯಾರ ಮಧ್ಯದಲ್ಲಿಟ್ಟರೂ ಕೂಡ, ಎಷ್ಟೇ ಹೈಟ್ ಇರುವಂಥವನಾಗಿದ್ರು ಕೂಡ ಏನಲ್ಲಿ ಏನಾದರೂ ಅವನು
ಸಣ್ಣವನಾಗಿದ್ದು ಅವನು ಸಣ್ಣವನೇ, ಜ್ಞಾನದಲ್ಲಿ ಸಣ್ಣವನಾಗಿದ್ದು ಸಣ್ಣವನೇ. ಹಾಗಾಗಿ ಈ ಏಜ್ ಅನ್ನೋದು ಇದೆಲ್ಲವೂ ಕೂಡ ಕ್ಷುಲ್ಲಕ, ಇದ್ಯಾವುದು ಪರಮಾತ್ಮನಿಗೆ ಅನ್ವಯಿಸೋದಿಲ್ಲ. ಹಾಗೆ ಪರಮಾತ್ಮ ಎಲ್ಲಿ ಅವನನ್ನು ಸ್ತೋತ್ರ ಮಾಡಿದ್ರು ಕೂಡ ಅವನು ಸರ್ವೋತ್ತಮತ್ವ ಹಾನಿ ಇಲ್ಲ ಅಂತ ತಿಳಿದುಕೊಂಡು ನಾವು ಈ ಮಹಾಭಾರತ ಹರಿವಂಶವನ್ನ ಪ್ರವೇಶ ಮಾಡಬೇಕು. ಹಾಗಾಗಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಂ ಉದೀರಯೇತ್. ಜಯ ಅನ್ನುವಂತಹ ಗ್ರಂಥವನ್ನ ನಾನು ಹೇಳ್ತಾ ಇದ್ದೇನೆ. ಮಹಾಭಾರತಕ್ಕಿರುವ ಹೆಸರು ಜಯ ಅಂತ ಹೇಳಿ ಯಾರಿದನ್ನ ಶ್ರವಣ ಮಾಡುತ್ತಾರೋ ಅವರೆಲ್ಲರಿಗೂ ಕೂಡ ಜಯವನ್ನ ತಂದುಕೊಡುತ್ತೆ. ಜಯಪ್ರದವಾದಂಥದ್ದು ಜಯ ಅಂದ್ರೆ ಮುಖ್ಯ ಪ್ರಾಣದೇವರು. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ. ಜಯ ಅಂದ್ರೆ ಪರಮಾತ್ಮ ಉತ್ಕೃಷ್ಟನಾಗಿದ್ದಾನೆ, ಮುಖ್ಯ ಪ್ರಾಣ ಉತ್ಕೃಷ್ಟನಾಗಿದ್ದಾನೆ ಅಂತ ತಿಳಿಯುವಂಥದ್ದಕ್ಕೆ ಜಯ ಶಬ್ದವನ್ನ ಹೇಳ್ತಾ ಇದ್ದಾರೆ. ಇಂತಹ ಯಾವ ಜಯ ಶಬ್ದದಿಂದ ಪ್ರಾರಂಭವಾಗುವಂತಹ ಶ್ರೀಮದ್ ಮಹಾಭಾರತ ಅಖಿಲ ಭಾಗ ಅಂತರಿಸಿಕೊಂಡಂತಹ ಈ ಹರಿವಂಶ ಅದು ವಿಸ್ತಾರವಾಗಿ ಈ ಹರಿವಂಶದ ಚರಿತ್ರೆ ಎನ್ನುವಂಥದ್ದು ಬರುತ್ತೆ. ಈ ಹರಿವಂಶದಲ್ಲಿ ವಿಶೇಷವಾಗಿ ಪಿತೃಗಳ ಒಂದು ಚರಿತ್ರೆಯನ್ನು ತಿಳಿಸ್ತಾರೆ, ಪಿತೃಕಾರ್ಯದ ಮಹತ್ವವನ್ನು ತಿಳಿಸ್ತಾರೆ. ಪರಮಾತ್ಮನಿಂದ ಪ್ರವರ್ತಿತವಾದಂತಹ ಸೂರ್ಯವಂಶ, ಚಂದ್ರವಂಶ, ಅದರಲ್ಲಿ ಬಂದ ರಾಮಕೃಷ್ಣರ ಅವತಾರ, ಪರಮಾತ್ಮನ 10 ಅವತಾರಗಳ ಚಿಂತನೆ ಇತ್ಯಾದಿ ಎಲ್ಲ ಮಹರ್ಷಿಗಳ ಚಿಂತನೆಯನ್ನು ತಂದುಕೊಟ್ಟು ಹರಿಯ ವಂಶಾವಳಿಯನ್ನು ತಿಳಿಸಿಕೊಡುವಂತಹ ಈ ಯಾವ ಗ್ರಂಥದ ಮುಂದಿನ ಭಾಗವನ್ನು ಮತ್ತೆ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳಿ